ಹೇಳಿ, ನಾವು ಇದ್ದ ಹಾಗಿರುವುದಿಲ್ಲ. ಹೇಳಿ ಪಕ್ಕದವರಿಗೆ, ನಾವು ಇದ್ದ ಹಾಗಿರುವುದಿಲ್ಲ. ಸತ್ಯವೇದ ಹೇಳ್ತದೆ, ಬಡವರನ್ನು ನ್ಯಾಯವಾಗಿ ಆಳುವವನ ಸಿಂಹಾಸನ. ಓದಿರಿ ವಚನ, 29ನೇ ಅಧ್ಯಾಯ 14ನೇ ವಚನ. ಬಡವರನ್ನು ನ್ಯಾಯವಾಗಿ ಆಳುವವನ ರಾಜ್ಯನ ಸಿಂಹಾಸನ ಏನಾಗಿದೆ? ಹೇಳ್ರಿ, ಕಮಾನ್ ಹೇಳ್ರಿ, ಶಾಶ್ವತ. ಪ್ರೈಸ್ ಗಾಡ್. ಸತ್ಯವೇದ ಹೇಳ್ತದೆ, ಆತನು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಆಲೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಯೆಹೋವನ ಸಂಕಲ್ಪವೇ ನೆರವೇರುವುದು. ನೆಕ್ಸ್ಟ್ ಸತ್ಯವೇದ ಹೇಳ್ತದೆ, ಪ್ರತಿಯೊಂದು ಅಧಿಕಾರವು ಯಾರಿಂದ ಬರುವುದು? ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ಪ್ರೈಸ್ ಗಾಡ್. ಒಂದಿನ ಪಿಲಾತನು ಯೇಸುವಿಗೆ ಹೇಳಿದ, ನಿನ್ನನ್ನು ಶಿಲುಬೆಗೆ ಹಾಕಲು, ನಿನಗೆ ಬಿಡುಗಡೆ ಮಾಡಲು ನನಗೇನಿದೆ? ಅಧಿಕಾರವಿದೆ. ಯೇಸು ಸ್ವಾಮಿ ಹೇಳಿದ, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರ ಕೂಡ ಇಲ್ಲ. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಅಮೆರಿಕದ ಇಲೆಕ್ಷನ್ ನಡೀತಿರುವಾಗ ಎಲ್ಲ ಮೀಡಿಯಾಗಳು ಸಪೋರ್ಟ್ ಆಗಿದ್ದವು ಹಿಲರಿ ಕ್ಲಿಂಟನ್ಗೆ. ಯಾಕೆ ಸಪೋರ್ಟ್ ಆಗಿದ್ದವು ಅಂತ ಹೇಳಿದರೆ, ಹಿಲರಿ ಕ್ಲಿಂಟನ್ಗೆ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿದೆ. ಆಕೆಯ ಗಂಡ ಪ್ರೆಸಿಡೆಂಟ್ ಆಗಿದ್ದ, ಆಕೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನಿಂದಲೇ ಬಂದವಳು. ಜನರು ನೋಡುತ್ತಿರುವಾಗ ಯಾವಾಗಲೂ ಜ್ಞಾನಿಗಳನ್ನು ನೋಡ್ತಾರೆ, ಎಷ್ಟು ಅನುಭವ ಇದೆ ಒಬ್ಬ ವ್ಯಕ್ತಿಗೆ ಅಂತ. ಎಲ್ಲ ಮೀಡಿಯಾಗಳು, ಎಲ್ಲ ಜನರು ಆಲ್ರೆಡಿ ಒಳಗಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದರು. ಏನಂತ ಹೇಳಿದರೆ, ಯಾರು ಬರ್ತಾಳೆ? ಹಿಲರಿ ಕ್ಲಿಂಟನ್. ಟ್ರಂಪು ರಿಚೆಸ್ಟ್ ವ್ಯಕ್ತಿ, ಆದರೂ ಅವನಿಗೆ ಪೊಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ. ಪ್ರೈಸ್ ಗಾಡ್. ಅವನು ಎಲ್ಲೆಲ್ಲಿ ಒಮ್ಮೊಮ್ಮೆ ಕಾಣಿಸ್ತಾ ಇದ್ದ, ವಿವಾದಾತ್ಮಕ ಹೇಳಿಕೆಗಳಲ್ಲಿ ಕಾಣಿಸಲ್ಪಡ್ತಾ ಇದ್ದ. ಒಮ್ಮೊಮ್ಮೆ ರಸ್ಲರ್ನೊಟ್ಟಿಗಿರ್ತಾ ಇದ್ದ. ಓಕೆ, ಏನೇನು ಮಾಡ್ತಾ ಇದ್ದ. ಕೆಲವು ಸರ್ಕಸ್ ಎಲ್ಲ ಮಾಡಿದ್ದಾನೆ. ಆದರೆ ಯಾರೂ ಕೂಡ ಅನಿಸ್ಲಿಲ್ಲ ಅವನು ಬರ್ತಾನಂತ. ಆದರೆ ಅದರ ಮಧ್ಯದಲ್ಲಿ, ಎಲ್ಲ ಸರ್ಕಸ್ಗಳ ಮಧ್ಯದಲ್ಲಿ ಆತನು ಯೇಸುವನ್ನು ಅಂಗೀಕಾರ ಮಾಡಿದ್ದ. ಹಲ್ಲೆಲೂಯಾ. ಏನು ಮಾಡಿದ್ದ? ದೇವರಿಗೆ ಆತನು ಪ್ರಥಮ ಸ್ಥಾನ ಕೊಟ್ಟಿದ್ದ. ಆತನ ಜೀವಿತದಲ್ಲಿ ಅನೇಕ ಮಿಸ್ಟೇಕ್ಗಳಾಗಿದ್ದವು. ಅನೇಕ ಮಿಸ್ಟೇಕ್ಗಳನ್ನು ಆತನು ಮಾಡಿದ್ದಾನೆ. ಅನೇಕ ಹುಡುಗಿಯರಿಗೆ ತೊಂದರೆ ಕೂಡ ಕೊಟ್ಟಿದ್ದಾನೆ. ಹಲೋ. ದ ಬೈಬಲ್ ಹೇಳುತ್ತದೆ, ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ವಿರುದ್ಧವಾಗಿ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿಸಿ ಇಲ್ಲದಂತಾಗ ಮಾಡಿದ. ಆದರೆ ಆತನು ಎಲ್ಲಿ ಸೇವಕರಿದ್ದಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡಿದ್ದ. ಪ್ರೈಸ್ ಗಾಡ್. ಅವನು ದೇವ ಸೇವಕರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅದರ ಮಿಸ್ಟೇಕ್ಗಳು ಏನೇ ಆಗಿರಬಹುದು, ಆದರೆ ಯೇಸು ಕ್ರಿಸ್ತನು ಆತನನ್ನು ಕ್ಷಮಿಸಿ ಆತನನ್ನು ಪರಿಶುದ್ಧನಾಗಿ ಸ್ವೀಕರಿಸಿದ್ದಾನೆ. ಇವತ್ತು ಕೂಡ ಮೀಡಿಯಾ ಅವನ ಪಾಸ್ಟ್ ಏನೇನೇ ಆದದ್ದು ಮಿಸ್ಟೇಕ್ಗಳನ್ನು ತೋರಿಸಬಹುದು. ಗಲಿಬಿಲಿಗೊಳ್ಬೇಡ್ರಿ. ಕೆಲವೊಮ್ಮೆ ನ್ಯೂಸ್ ಯಾವಾಗ ತಂದು ನೋಡುವುದಿಲ್ಲ. ವಾಟ್ಸಪ್ ಅಲ್ಲಿ ಬಂದಾಗ ಗಲಿಬಿಲಿ ಆದರೂ ಫಾರ್ವರ್ಡ್ ಮಾಡಿದ್ರು, ಅವರಿಗೆ ಫಾರ್ವರ್ಡ್, ಪ್ಲೀಸ್ ಪ್ರೇ. ಅದು 10 ವರ್ಷದ ಹಿಂದಿನ ನ್ಯೂಸ್. ಇಲ್ಲಿ ಬೆಂಕಿ ಹಾಕಿದ್ದಾರೆ, 7,000 ಸತ್ತರು, 3,000 ಸತ್ತರು. ಅದು 4 ವರ್ಷದ ಹಿಂದೆ ನಡೆದ ಘಟನೆ. ಹಿಂದೆ ಮುಂದೆ ನೋಡುವುದಿಲ್ಲ, ಇಮಿಡಿಯೇಟ್ಲಿ ಫಾರ್ವರ್ಡ್ ಮಾಡಿಬಿಟ್ರು. ಇವರು ಗಲಿಬಿಲಿ ಆಗುವಾಗ ಇವರೊಟ್ಟಿಗಿದ್ದವರು ಎಲ್ಲರೂ ಗಲಿಬಿಲಿ. ಒಂದು ಗ್ರೂಪ್ ಅಲ್ಲಿ 200 ಮಂದಿ ಇದ್ದರೆ 200 ಮಂದಿ ಕೂಡ ಗುಳುಬಲ್ಲ. ಅಲ್ಲಿ ಯಾವಾಗಲೂ ಒಂದು ವಾರ ಡಿಕ್ಲೇರ್ ಮಾಡಿದ್ದು 8 ವರ್ಷದ ಹಿಂದೆ. ಇವರಿಗೆ ಸಿಕ್ಕಿದ್ದು ನ್ಯೂಸ್ ಇವತ್ತು ವಾರ್ ಡಿಕ್ಲೇರ್ ಆಗಿದೆ. ಯೇಸು ಹೇಳಿಲ್ವಾ, ಯುದ್ಧಗಳಾಗುವಾಗಿದೆ, ಭೂಕಂಪಗಳಾಗುವಾಗಿದೆ, ಬರಗಳು ಬರುವಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗುವುದು. ಕಳವಳ ಪಡದೆಂದು ಏನು ಮಾಡ್ರಿ?
ಕಳವಳ ಪಡದಂತೆ ನೋಡಿಕೊಳ್ಳ್ರಿ. ಈ ನ್ಯೂಸ್ಗಳು ನಿಮ್ಮನ್ನು ಭಯ ಹುಟ್ಟಿಸದೇ ಇರಲಿ. ಪ್ರೆಸ್ ಗೋ ಹೇಳ್ರಿ, ಯಾವ ನ್ಯೂಸಿಗೆ ನಾವು ಭಯ ಪಡುವುದಿಲ್ಲ. ಹೇಳ್ರಿ, ನಮ್ಮಲ್ಲಿ ಇರುವ ನ್ಯೂಸ್ ಅದು ಗುಡ್ ನ್ಯೂಸ್. ಅಲ್ಲರಿ, ಹೇಳ್ರಿ, ಎವ್ರಿ ಡೇ ನಾವು ಬೆಳಿಗ್ಗೆ ಎದ್ದು ಗುಡ್ ನ್ಯೂಸ್ ಓದ್ತೇವೆ. ಉದಯವಾಣಿ, ಟೈಮ್ಸ್ ಆಫ್ ಇಂಡಿಯಾ ಅದನ್ನು ಓದುವುದಕ್ಕಿಂತ ಮುಂಚೆ ಮೊದಲು ಗುಡ್ ನ್ಯೂಸ್ ಓದುವುದು. ಕೆಲವರು ಎದ್ದ ಕೂಡಲೇ ಮುಖ ತೊಳೆಯುವ ಮುಂಚೆ ಅವರಿಗೆ ಪೇಪರ್ ಮುಂದೆ ಬರ್ತದೆ. ಏನಿಲ್ಲ ಅಂತ ಹೇಳಿದ್ರೆ ಇವತ್ತು ಫೇಸ್ಬುಕ್ ಇದೆ, ಅದನ್ನು ನೋಡ್ತಾರೆ, ಫಸ್ಟ್ ನ್ಯೂಸ್ ನೋಡ್ತಾರೆ. ಯಾವಾಗ ನೀವು ಸತ್ಯವೇದದ ನ್ಯೂಸ್ ಅನ್ನು ನೋಡಿದರೆ ಈ ಎಲ್ಲ ನ್ಯೂಸ್ಗಳು ಏನಾಗುತ್ತವೆ, ನೀವು ರಿಜೆಕ್ಟ್ ಮಾಡಬಹುದು. ಪ್ಲೀಸ್ ಗಾಡ್. ಅದಕ್ಕೋಸ್ಕರ ದೇವರ ವಾಕ್ಯಕ್ಕೆ ಪ್ರಥಮವಾಗಿ ಕಿವಿಕೊಡ್ರಿ, ಕಿವಿಕೊಡಿ. ಅದರಿಂದ ಇಲೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾಟ್ ಓನ್ಲಿ ನಮ್ಮ ಕ್ಷೇತ್ರಕ್ಕೆ, ಕರ್ನಾಟಕದ 224 ಕ್ಷೇತ್ರಕ್ಕೆ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಅಧಿಕಾರವು ಆತನ ಬಾಹುವಿನಲ್ಲಿದೆ, ಆಡಳಿತವು ಆತನ ಬಾಹುವಿನಲ್ಲಿದೆ. ಆತನ ಬಾಹು ಬೇರೆ ಯಾರು ಅಲ್ಲ, ಅದು ಆತನ ಸಭೆ, ನೀನು ಮತ್ತು ನಾನಾಗಿದ್ದೇವೆ. ಹೇಳಿ, ನಾವು ಕರ್ತನ ಆಡಳಿತವನ್ನು ನಡೆಸುವರಾಗಿದ್ದೇವೆ. ಆಡಳಿತವು ನಮಗೆ ಕೊಡಲ್ಪಟ್ಟಿದೆ. ಹೇಳ್ರಿ, ನಾವು ದೇವರಿಂದ ಹುಟ್ಟಿದವರು. ಹೇಳಿ, ನಮ್ಮಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. 2-3 ಜನ ಕೇಳ್ರಿ, ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ನಾವು ಕರ್ನಾಟಕದಲ್ಲಿ ದೇವರು ನೇಮಿಸಲ್ಪಟ್ಟ 224 ಕ್ಷೇತ್ರದಲ್ಲಿ ಅಧಿಕಾರಿಗಳೇ ಆಡಳಿತಕ್ಕೆ ಬರಲಿ, ಬರಲಿ ಸುನಾಮದಲ್ಲಿ. ಈ ದೇವರ ಸಂಕಲ್ಪಕ್ಕೆ, ಹೇಳ್ರಿ, ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿರುವ ಎಲ್ಲ ಸಂಕಲ್ಪಗಳು ಯೇಸುವಿನ ನಾಮದಲ್ಲಿ ತಿರಸ್ಕರಿಸಲ್ಪಡಲಿ. ಯೆಹೋವನ ಸಂಕಲ್ಪವೇ, ದೇವರ ಸಂಕಲ್ಪವೇ ನೆರವೇರಲಿ. ಹೇಳಿ, ಕರ್ನಾಟಕದಲ್ಲಿ ದೇವರ ಮಹಿಮೆಯನ್ನು ಘೋಷಿಸ್ತಾ ಇದ್ದೇವೆ. ದೇವರ ಸಮಾಧಾನ ಉಂಟಾಗಲಿ. ಹಲ್ಲೆಲೂಯಾ. ಸಭೆಯಾಗಿ ನಾವು ಘೋಷಿಸ್ತಿರುವಾಗ ದೇವದೂತರುಗಳು ಇಳಿದು ಬರುತ್ತಾರೆ. ದೇವರ ಆಡಳಿತವು ನಡೆಯುತ್ತದೆ, ದೇವರ ಮಹಿಮೆಯು ಇಳಿದು ಬರುತ್ತದೆ. ಇನ್ ದ ನೇಮ್ ಆಫ್ ಜೀಸಸ್. ಲಿಸನ್, ಸತ್ಯವೇದ ಹೇಳ್ತದೆ, ಆತನು ಜ್ಞಾನಿಗಳ ಜ್ಞಾನವನ್ನು, ಶಕುನದವರ ಶಕುನವನ್ನು, ಪಠಣದವರ ಪಠಣವನ್ನು ತಳ್ಳಿಬಿಟ್ಟು ತನ್ನ ಸೇವಕರ ಮಾತನ್ನು ಆತ ನೆರವೇರಿಸ್ತಾನೆ. ಹಲ್ಲೆಲೂಯಾ. ತನ್ನ ಸೇವಕರ ಮಾತನ್ನು ಆತ ನೆರವೇರಿಸ್ತಾನೆ. God is ready to confirm his word. ಹಲೋ, ನಾವೊಬ್ಬರಲ್ಲ, ಸಭೆಯಾಗಿ ನಾವು ಘೋಷಿಸ್ತಾ ಇದ್ದೇವೆ. ಹೇಳಿ, ನಮ್ಮ ಊರಿನಲ್ಲಿ ಸಮಾಧಾನ ಉಂಟಾಗಲಿ. ಎಲ್ಲರೂ ಆತ್ಮದಲ್ಲಿ ಹೇಳ್ರಿ, ಹೇಳಿ, ನಮ್ಮ ಊರಲ್ಲಿ ಸಮಾಧಾನವು ಉಂಟಾಗಲಿ. ಹೇಳ್ರಿ, ಎಲ್ಲರಿಂದ ನಮಗೆ ಶುಭವೇ ಉಂಟಾಗುವುದು. ಹೇ, ಥ್ಯಾಂಕ್ ಯು ಫಾದರ್. ತಂದೆ, 224 ಕ್ಷೇತ್ರದಲ್ಲಿ ಜನರು ಸರಿಯಾದ ವ್ಯಕ್ತಿಗೆ ಮತವನ್ನು ಚಲಾಯಿಸುವಂತೆ ಅವರ ಮನೋನೇತ್ರಗಳು ತೆರೆಯಲ್ಪಡಲಿ, ಬೆಳಗಲ್ಪಡಲಿ. ಮತ್ತು ದೇವದೂತರನ್ನು ಅವರ ಸುತ್ತಲೂ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. 224 ಕ್ಷೇತ್ರದಲ್ಲಿ ದೇವರ ಮಹಿಮೆಯು ಪ್ರಕಟವಾಗಲಿ. ಪರಲೋಕದ ಆಡಳಿತವು ಇಳಿದು ಬರಲಿ. ಕಮಾನ್, ಪರಲೋಕದ ಆಲೋಚನೆಗಳು ಬಿಡುಗಡೆ ಆಗಲಿ. ಕಮಾನ್ ಚರ್ಚ್, ಅರೈಸ್ ಅಂಡ್ ಸ್ಪೀಕ್ ಇಟ್. Thank you, Daddy. Thank you, Daddy. Thank you, Jesus. 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 ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಿಂತಿರುವ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ದೋಷಿಯನ್ನು ಖಂಡಿಸುವರಾಗಿದ್ದೇವೆ. ಯಾ
ಕರ್ತನೆ, ನಿನ್ನ ಚಿತ್ತವನ್ನು, ನಿನ್ನ ಉದ್ದೇಶವನ್ನು ನೆರವೇರಿಸುವಂತ ಅಧಿಕಾರಿಗಳೇ 224 ಕ್ಷೇತ್ರದಲ್ಲಿ ಎದ್ದೇಳಲಿ, ಎದ್ದೇಳಲಿ. Thank you, Jesus. Pastor Joseph, you pray. Thank you. Sekeni am the lamra kora baba shantanari am the ladara roko ramani am the lebe rekori am the le o shamana andere rekori am the lebe leke ni andere ura baba shantanari am the ladara. Father, in the mighty name of Jesus, as a church, we agree together and we declare over our state Karnataka. This state belongs to us in the name of Jesus. This state we decree and declare right people from the four directions, let there be elected in the name of Jesus. Oh Lord, your word says, no wisdom, no knowledge, no counsel will not stand against you. We decree and declare in the name of Jesus, no ungodly wisdom, no ungodly counsel, no ungodly thoughts will not stand against the right people. We decree this state is belong to Jesus. This state is belong to Jesus. This is our state. In the name of Jesus, we believe and we decree the angels to function. Oh, Rabba Sekeni and the Lambra Korama Baba. Lebeni and the Jesus, you said, I will build my church. The gates of the hell will not prevail against it. Every work of the hell, we cancel it in the name of Jesus. We stop in the name of Jesus. Media, we speak in the name of Jesus. Every negative report, we destroy in the name of Jesus. Remene Koriamdan. Remene, every blind eyes be open in the name of Jesus. Oh, Rasteni and the Raba. Rekeni and the Leba, Rikori and the Lebri and the. When the righteous man is exalted, the city is glad. We believe in the name of Jesus. Only righteous people will be elected all across this place in the name of Jesus. That we agree. Your word says, whatever you agree in this world, it shall be done. It shall be done. It shall be done. It shall be done. Church agreed. Thank you, Father. It is done in the realm of the Spirit. We believe and we receive it. In Jesus' name. Amen. 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 Praise God. Hallelujah. ಸತ್ಯವೇದ ಹೇಳ್ತದೆ, ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ನಂಬಿರಿ. ಪಕ್ಕದವರಿಗೆ ಹೇಳ್ರಿ, ನಂಬಿರಿ, ಅದು ಆಗಿದೆ. Hallelujah. Church is not ordinary. ಪಕ್ಕದವರಿಗೆ ಹೇಳ್ರಿ, you are not ordinary. ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನ ಮುಂದೆ ಗೆಲ್ಲುವುದೇ ಇಲ್ಲ. ಅಶ್ವಬಲವು ಯುದ್ಧ ಸನ್ನದ್ಧವಾಗಿ ನಿಂತರು ಜಯವು ಯೆಹೋವನದಾಗಿದೆ, ಜಯವು ನಮ್ಮದಾಗಿದೆ. ಹಲ್ಲೆಲೂಯಾ. ದಾನಿಯೇಲನು 87 ವರ್ಷದ ಫಿಸಿಕಲಿ ಪ್ರಾಯದವನು. ದೇವಜನರು ಅನ್ಯ ಜನರ ಕೈಯಲ್ಲಿ ಇರಬೇಕಾದ ಕಾಲ 70 ಎಂದು ತಿಳಿದು ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 12ನೇ ವಚನವನ್ನು ತೆಗೆಯುವಾಗ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಅವನಿಗೆ ಸಿಕ್ಕಿತ್ತು. ಅವನನಿಸಿದ, ದೇವರು ಹೇಳಿದಾನಲ್ಲ, ಅದಾಗ್ತದೆ, ಸುಮ್ಮನೆ ಕೂತ್ಕೊಳ್ಳಿಲ್ಲ. ದೇವರು ಹೇಳಿದ್ದಾರೆ 70 ವರ್ಷ ಅಂತ, ನಾನ್ಯಾಕೆ ಟೆನ್ಷನ್ ಮಾಡಬೇಕು? ದೇವರಿಟ್ಟಾಗೆ ಇರ್ತದೆ. ನನಗೀಗ 87 ವರ್ಷಕ್ಕೆ 60-70 ಕೊಂಡಾಗುತ್ತಾರೆ. ಇವರು 60-70 ಮಾಡಿದ್ದಾರೆ. ಬೈಬಲ್ ಅಲ್ಲಿ ಮನುಷ್ಯನ ಬಲ ಹೆಚ್ಚಿದರೆ 70 ಬಲ, ಮನುಷ್ಯನ ಆಯುಷ್ಯ 70 ಬಲ ಹೆಚ್ಚಿದರೆ 80. ನಮ್ಮ ಕೊಂಕಣಿಯವರು ಏನು ಮಾಡಿದ್ದಾರೆ? ರೈಮಿಂಗ್ ಆಗಿ 60-70 ಕೊಂಡ ಬಿತ್ತಾರಂತ. ಅದಕ್ಕೋಸ್ಕರ 60-70 ಕೊಂಡ ಬಿತ್ತರು ಹೋಗು.
ಅವರನ್ನಿಸ್ತಾರೆ ನಾವು ಬಹಳ ಬುದ್ಧಿವಂತರು, ಬಹಳ ಜ್ಞಾನಿಗಳು, ಅನುಭವಿಶಾಲಿಗಳು ಅಂತ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳು ಬೇಕು. ಹಾಗಾದ್ರೆ ನಾಲಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ಬಿಗಿಯಾಗಿ ಹಿಡಿಯಲಿ. ರೈಟ್, ಬಿಗಿಯಾಗಿ ಹಿಡಿಯಲಿ. ಇಟ್ ಇಸ್ ಆಲ್ ವಂಚನೆಯ ಮಾತುಗಳು, ಡಿಸೀವಿಂಗ್ ವರ್ಡ್. ದೇ ಥಿಂಕ್ ದೇ ಆರ್ ಸ್ಮಾರ್ಟ್, ದೇ ಆರ್ ಥಿಂಕಿಂಗ್ ದೇ ಆರ್ ರೆಸ್ಪಾನ್ಸಿಬಲ್ ಪರ್ಸನ್. ಇದು ಡಿಸೆಪ್ಷನ್. ಇರಲಿ, ದಾನಿಯೇಲನಿಗೆ 87 ವರ್ಷವಾಯಿತು. ಅವನು ರುಚಿ ಪದಾರ್ಥಗಳನ್ನು ಬಿಟ್ಟು, ಅವನ ಫಾಸ್ಟಿಂಗ್ ಏನಂತ ಹೇಳಿದ್ರೆ ರುಚಿ ಪದಾರ್ಥಗಳನ್ನು ಬಿಟ್ಟ ಅಂತ ಬೈಬಲ್ ಹೇಳ್ತದೆ. ಅವರು ದೇವರ ಸನ್ನಿಧಾನದಲ್ಲಿ ದೇವರ ದೈವ ಸಂಕಲ್ಪವನ್ನು ವಿಮರ್ಶಿಸೋದಕ್ಕೆ ಕೂತ್ಕೊಂಡ. ಪ್ರೈಸ್ ಗಾಡ್. 21ನೇ ದಿನದಲ್ಲಿ ಗಾಬ್ರಿಯೇಲನು ಆತನ ಬಳಿಗೆ ಬರುತ್ತಾನೆ. ಅವನು ಹೇಳ್ತಾನೆ, ಅತಿ ಪ್ರಿಯನೇ. ಪ್ರೈಸ್ ಗಾಡ್. ಪರಲೋಕ ಏನು ಡಿಕ್ಲೇರ್ ಮಾಡ್ತಾ ಇದೆ ದಾನಿಯೇಲನ ವಿಷಯವಾಗಿ, ಅದೇ ಗಾಬ್ರಿಯೇಲ ಬಂದು ಅವನಿಗೆ ರೆಸ್ಪಾನ್ಸ್ ಮಾಡುತ್ತಾನೆ, ಅತಿ ಪ್ರಿಯನೇ. ಪರಲೋಕ ಇವತ್ತು ನಿಮ್ಮ ಬಗ್ಗೆ ಕ್ರಿಸ್ತನಲ್ಲಿ ನೀವು ಅತಿ ಪ್ರಿಯರು ಅಂತ ಕರೀತಾ ಇದೆ. ಭೂಲೋಕ ಏನು ಕರೀತದೆ ನನಗೆ ಗೊತ್ತಿಲ್ಲ, ನಿನ್ನ ಅಂಕಲ್ ಆಂಟಿ ಏನು ಕರೀತಾರೆ ಗೊತ್ತಿಲ್ಲ, ಆದರೆ ಪರಲೋಕ ನಿಮ್ಮ ವಿಷಯದಲ್ಲಿ ಡಿಕ್ಲೇರ್ ಮಾಡಿದೆ, ನೀನು ನನಗೆ ಅತಿ ಪ್ರಿಯನು. ಪಕ್ಕದವರಿಗೆ ಹೇಳ್ರಿ, ನೀನು ದೇವರಿಗೆ ಅತಿ ಪ್ರಿಯನಾಗಿದ್ದಿ. ಯು ಆರ್ ದ ಬಿಲವಡ್ ಗಾಡ್. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅದು ಪರಲೋಕದ ಮಾತುಗಳು, ಅದು ಭೂಲೋಕದ ಮಾತುಗಳಲ್ಲ. ಇರ್ಲಿ, ಆತನು ಹೇಳ್ತಾನೆ, ದಾನಿಯೇಲ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸದಕ್ಕೆ ಮನಸ್ಸು ಮಾಡಿದ ಮೊದಲನೇ ದಿನದಲ್ಲಿ ನಿನ್ನ ಮಾತುಗಳು ನನಗೆ ಕೇಳಿಸಲ್ಪಟ್ಟವು. 13ನೇ ವಚನ. ಹನ್ನೆರಡರಲ್ಲಿ ಓದಿ. 12. ಆಮೇಲೆ ಆಗ ಅವನಿಗೆ ಹೇಳಿದ್ದೇನೆ, ದಾನಿಯೇಲನೇ, ನೀನು ಭಯಪಡಬೇಡ. ಯಾಕಂದ್ರೆ ನೀನು ತಿಳುಕೊಳ್ಳುವುದಕ್ಕೂ ನಿನ್ನ ದೇವರ ಮುಂದೆ ನಿನ್ನನ್ನು ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ನಿನ್ನ ಮಾತುಗಳು ಕೇಳಿಸಲ್ಪಟ್ಟವು. ನೀವೇನು ವಾಕ್ಯ ಮಾತಾಡ್ತಾ ಇದ್ರಿ, ಪರಲೋಕ ಅದು ಕೇಳ್ತಾ ಇದೆ. ಹಲ್ಲೆಲೂಯಾ. ನೀವು ನಿಮ್ಮ ಒಳಗಿನ ಕೋಣೆಯಲ್ಲಿ ಏನು ನೀವು ಅಟರ್ ಮಾಡ್ತಾ ಇದ್ದೀರಿ, ಅದು ಪರಲೋಕ ಕೇಳ್ತಾ ಇದೆ. ನೀವು ಮನೆಯಲ್ಲಿ ಏನು ಮಾತಾಡ್ತಾ ಇದ್ದೀರಿ, ಪರಲೋಕ ಕೇಳ್ತಾ ಇದೆ. ಪರಲೋಕದ ನೆಟ್ವರ್ಕ್ ಅದು ಯಾವತ್ತೂ ತಪ್ಪುವುದಿಲ್ಲ. ಪರಲೋಕದ ನೆಟ್ವರ್ಕ್ ಅದು ಯಾವಾಗಲೂ ಕ್ಲಿಯರ್ ಆಗಿದೆ. ಇಲ್ಲಿಯ ನೆಟ್ವರ್ಕ್ ಬಫರಿಂಗ್ ಆಗಬಹುದು. ದಾನಿಯೇಲ ಹೇಳಿದ, ನಿನ್ನ ಮಾತುಗಳು ನನಗೆ ಕೇಳಿಸಲ್ಪಟ್ಟವು. ನೀನು ದೇವರ ಮುಂದೆ ನಿನ್ನನ್ನು ತಗ್ಗಿಸಿಕೊಳ್ಳದೆ ಮನಸ್ಸಿನ ಮೊದಲನೇ ದಿನದಲ್ಲಿ ನಿನ್ನ ಮಾತುಗಳು ಕೇಳಿಸಲ್ಪಟ್ಟವು. ಆ ನಿನ್ನ ಮಾತುಗಳ ನಿಮಿತ್ತವಾಗಿಯೂ ನಾನು ಬಂದಿದ್ದೇನೆ. ಆ ನಿನ್ನ ಮಾತುಗಳ ನಿಮಿತ್ತವಾಗಿ ನಾನು ಬಂದಿದ್ದೇನೆ. ಅದಕ್ಕೆ ಈ ಸ್ವಾಮಿ ಸುಮ್ಮನೆ ಹೇಳಿಲ್ಲ, ಪ್ರಿಯರೇ, ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ಪರಲೋಕ ಕೇಳ್ತಾ ಇದೆ. ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ನಂಬಿರಿ, ಅದು ಸಿಕ್ಕಿದೆ ಎಂದು, ಅದು ಸ್ಯಾಂಕ್ಷನ್ ಆಗಿದೆ ಎಂದು. ಸುಮ್ಮನೆ ಹೇಳುವುದಿಲ್ಲ. ದಾನಿಯೇಲನು 21 ದಿನಗಳ ಹಿಂದೆ ಪ್ರಾರ್ಥನೆ ಮಾಡಿದ, ಅವನ ಮಾತುಗಳು ಕೇಳಿಸಲ್ಪಟ್ಟವು. ನೆಕ್ಸ್ಟ್ ಗಾಬ್ರಿಯೇಲನು ಹೇಳ್ತಾ ಇದ್ದಾನೆ, ನಾನು ಪರಲೋಕದ ಮಾತಿಗೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳುವುದಿಲ್ಲ. ನಿನ್ನ ಮಾತುಗೋಸ್ಕರ ನಾನು ರೆಸ್ಪಾನ್ಸ್ ಮಾಡಿದ್ದೇನೆ. ಐ ವಾಸ್ ವೈಟಿಂಗ್ ಫಾರ್ ಯರ್ ವರ್ಡ್. ಹೆವನ್ ಈಸ್ ವೈಟಿಂಗ್ ಫಾರ್ ಯರ್ ವರ್ಡ್. ಪರಲೋಕವು ನಿನ್ನ ಮಾತುಗಳಿಗೋಸ್ಕರ ವೈಟ್ ಮಾಡ್ತಾ ಇದೆ. ಪರಲೋಕವು ನಿನ್ನ ಮಾತುಗಳಿಗೋಸ್ಕರ ಕಾಯ್ತಾ ಇದೆ. ಹೇ 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 ಹೇ, ಹಲ್ಲೆಲೂಯಾ. ಪರಲೋಕದ ಮಾತಿಗೋಸ್ಕರ ಅಲ್ಲ, ನಿನ್ನ ಮಾತಿಗೋಸ್ಕರ. ನೀನು ಭೂಲೋಕದಿಂದ ಮಾತಾಡಿದ ಮಾತು ನನಗೆ ಕೇಳಿಸಲ್ಪಟ್ಟಿದ್ದು. ಇಮ್ಮಿಡಿಯೇಟ್ಲಿ ನಾನು ರೆಸ್ಪಾನ್ಸ್ ಮಾಡಿದೆ, ಇಮ್ಮಿಡಿಯೇಟ್ಲಿ ನಾನು ಬಂದೆ. ಹಲ್ಲೆಲೂಯಾ. ಕಮನ್ ಹೇಳ್ರಿ, ನನ್ನ ಮಾತಿಗೆ ಪರಲೋಕ ರೆಸ್ಪಾನ್ಸ್ ಕೊಡುತ್ತದೆ.
ನಿನ್ನ ಒಂದು ಮಾತು ಕೂಡ ಯೇಸುವಿನ ಹೆಸರಿನಲ್ಲಿ ನೀನು ಮಾಡಿದ ಪ್ರಾರ್ಥನೆ, ನೀನು ಡಿಕ್ಲೇರ್ ಮಾಡಿದ ವರ್ಡ್, ಅದು ಒಂದು ಕೂಡ ಬಿದ್ದು ಹೋಗುವುದಿಲ್ಲ. ಅದಕ್ಕೆ ಎಲ್ಲ ಪರಲೋಕ ರೆಸ್ಪಾನ್ಸ್ ಮಾಡ್ತಾ ಇದೆ. ಇಲ್ಲಿ ರೋಷನ್ ಲೋಬೋ ಏನು ಪ್ರೀಚ್ ಮಾಡ್ತಾ ಇದ್ದಾನೆ, ಪರಲೋಕ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಏಂಜಲ್ಸ್ಗಳು ರೆಸ್ಪಾನ್ಸ್ ಮಾಡ್ತಾ ಇವೆ, ದೇವದೂತರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ದೇವರ ಹಸ್ತವು ಪ್ರತಿಕ್ರಿಯೆ ಮಾಡ್ತಾ ಇದೆ, ದೇವರ ಮಹಿಮೆ ಚಲಿಸ್ತಾ ಇದೆ. ನೀವು ಆ ವಾಕ್ಯಗಳನ್ನು ಸ್ವೀಕಾರ ಮಾಡಿಸುತ್ತಿರುವಾಗ realm of the spirit ಅಲ್ಲಿ ಶಿಫ್ಟ್ ಆಗುತ್ತದೆ. ಲಿಸನ್, ಆಗ ನಾವು ಏನು ಪ್ರಾರ್ಥನೆ ಮಾಡಿದ್ದೇವೆ, ಪರಲೋಕ ಆಲ್ರೆಡಿ ರೆಸ್ಪಾನ್ಸ್ ಕೊಟ್ಟಿದೆ. ಎಷ್ಟು ಮಂದಿಗೆ ಡೌಟ್ ಇದೆ ಕೈ ಮೇಲೆ ಹಾಕಿ. ಯಾರಿಗಿಲ್ಲಲ್ಲ? ಥ್ಯಾಂಕ್ ಗಾಡ್. ನಿಮಗೋಸ್ಕರ ನಾನು ಮೊದಲು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಗಾಡ್. ಹಲ್ಲೆಲೂಯಾ. ಅಪೊಸ್ತಲ ಪೌಲ ಒಂದೊಂದು ನಿಮ್ಮ ಫೇತ್ ಇನ್ ಆಕ್ಷನ್ ಮಾಡುವಾಗ ನಿಮಗೋಸ್ಕರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ನಿಮಗೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾನು ಕೂಡ ಅದೇ ಮಾಡ್ತೇನೆ, ನಿಮಗೋಸ್ಕರ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಆದರೆ ಬರುತ್ತಿರುವಾಗ ಮಧ್ಯಾಕಾಶದಲ್ಲಿ ಒಬ್ಬ ಇದ್ದ. ಯಾರು? ಪಾರಸಿಯದ ದಿವ್ಯ ಪಾಲಕ. ಹೇಳ್ರಿ, ಪಾರಸಿಯದ ದಿವ್ಯ ಪಾಲಕ. ಆದರೆ ಪಾರಸಿಯ ರಾಜ್ಯದ ಇಲ್ಲಿ ಹೇಳಿದೆ, ಪ್ರಭು 21 ದಿವಸಗಳು ನನಗೆ ಎದುರು ನಿಂತವು. ಪಾರಸಿಯ ರಾಜ್ಯದ ಪ್ರಭು ಯಾರು? ಇಲ್ಲಿ ಆತ್ಮಿಕ ಲೋಕದ ಪ್ರಭುವಿನ ಬಗ್ಗೆ ಮಾತಾಡೋದಿಲ್ಲ ರೀ. ಆತ್ಮಿಕ ಲೋಕದ ಪ್ರಭುವಿನ ಬಗ್ಗೆ ಬರೆಯುವಂಥದ್ದು, ನ್ಯಾಚುರಲ್ ಲೋಕದ ಪ್ರಭುವಿನ ಬಗ್ಗೆ ಅಲ್ಲ. ನ್ಯಾಚುರಲ್ ವರ್ಲ್ಡಿನ ಪ್ರಭು ಯಾರು ಅಂತ ಹೇಳಿದ್ರೆ ಆತನು ಕೋರೇಶ, ಸೈರಸ್. ಯಾರು? ಸೈರಸ್, ಕೋರೇಷ್ಯ, ನ್ಯಾಚುರಲ್ ವರ್ಲ್ಡ್ ಅಲ್ಲಿ. ಆದರೆ ಅವನ ಜಟ್ಟು ಯಾರ ಕೈಯಲ್ಲಿತ್ತು? ಇಲ್ಲಿ ಅನೇಕರ ಜಟ್ಟು ಅವನ ಕೈಯಲ್ಲಿದೆ. ಜಟ್ಟನ್ನು ಅವನ ಕೈಗೆ ಕೊಡಬೇಡ್ರಿ. ಬೈಬಲ್ ಹೇಳ್ತೇನೆ, ನೀವಂತೂ ದೇವರಿಂದ ಹುಟ್ಟಿದವರು, ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಅಂತ ನಮಗೆ ಗೊತ್ತಿದೆ. ನಾವಾದರೂ ಆತನ ವಶದಲ್ಲಿಲ್ಲ. ಹೇಳ್ರಿ, ನಮ್ಮ ಜಟ್ಟು ಆತನ ಕೈಯಲ್ಲಿಲ್ಲ. ದೇವಕುಮಾರನು ಬಂದು ನಮಗೆ ಸತ್ಯವಾಗಿರುವ ಆತನನ್ನು ತಿಳಿಯುವಂತೆ ವಿವೇಕವನ್ನು ಕೊಟ್ಟಿದ್ದಾನೆ. ಹಿ ಹಸ್ ಗಿವನ್ ಅಂಡರ್ಸ್ಟ್ಯಾಂಡಿಂಗ್. ಹೇಳಿ, ನಾವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿರುವ ಆತನು ಪಾರ್ಶ್ಯದ ಪ್ರಭುವಿಗಿಂತ, ಗ್ರೀಕಿನ ಪ್ರಭುವಿಗಿಂತ, ಇಂಡಿಯಾದ ಪ್ರಭುವಿಗಿಂತ ಹೆಚ್ಚಿನವನು. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ಕಮಾನ್. ಯು ಆರ್ ನಾಟ್ ಆರ್ಡಿನರಿ ಬಾರ್ನ್ ಅಗೇನ್ ಆದವರು. ನಿಮಗೆ ಯಾವ ಮಧ್ಯಾಕಾಶದಲ್ಲಿ ತಡೆ ಇಲ್ಲ ರೀ. ಅದು ದಾನಿಯೇಲನಿಗೆ ತಡೆ ಇತ್ತು. ನೀವು ಅಲ್ಲೇ ಕೂತ್ಕೊಂಡಿದ್ದೀರಿ, ಗಬ್ರಿಯೇಲ ಪಕ್ಕದಲ್ಲೇ ಇದ್ದಾನೆ. ಹಲೋ, ಹಳೆ ಒಡಂಬಡಿಕೆ ಓದಿ ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನೋಡ್ರಿ, ಕ್ರಿಸ್ತನ ಬೆಳಕಿನಲ್ಲಿ. ಹಳೆ ಒಡಂಬಡಿಕೆ ನೋಡಿ ಅಲ್ಲಿ ಹೋಗ್ಬೇಡ್ರಿ, ಮಧ್ಯಾಕಾಶದ ಅವನು. ನಿನ್ನೆ ನಾನು ಶುಕ್ರವಾರ ಪ್ರೀಚ್ ಮಾಡಿದೆ, ರೈಟ್? ಆತನ ಪರಾಕ್ರಮವು ಎಷ್ಟು ಅತಿಶಯವಾದೆಂಬುದೊಂದು ಕ್ರಿಸ್ತನಲ್ಲಿ ತೋರಿ ಬಂದೆ, ರೈಟ್? ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. 2ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಆತನು ಬದುಕಿಸ್ತಾನೆ. ನಿಮ್ಮನ್ನು ಸಹ, ಪಕ್ಕದವನಿಗೆ ಕುಟ್ಟಿ ಹೇಳ್ರಿ, ನಿನ್ನನ್ನು ಸಹ.
ಅವಿಧೇಯರಾಗಿ ಇಹಲೋಕದ ಸಿಸ್ಟಮ್ಗೆ ಪ್ರಕಾರವಾಗಿ ನಡೀತಾ ಇದ್ದೀವಿ. ನಂಬಲೋಲ್ಲದವರನ್ನು ಈಗ ರೈಟ್ ನಾವು ಅವಿಧೇಯತೆಗೆ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಮಿಕ್ಕಾದವರಂತೆ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೇವೆ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನೇ ನೆರವೇರಿಸ್ತೇವೆ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಟು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಸಹ ಪಾಪಗಳ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾದ ನಮ್ಮನ್ನು ಸಹ ಕ್ರಿಸ್ತನ ಒಟ್ಟಿಗೆ ಎಬ್ಬಿಸಿದನು. ಹಲ್ಲೆಲೂಯಾ. ಇಲ್ಲಿ ಪೌಲ ಎಕ್ಸ್ಪ್ಲೇನೇಷನ್ ಕೊಡ್ತಾ ಇದ್ದಾನೆ. ಫಸ್ಟ್ ಕ್ರಿಸ್ತನು, ಫಸ್ಟ್ ನಿಮ್ಮನ್ನು, ನೆಕ್ಸ್ಟ್ ಹೇಳ್ತಾನೆ ಹೇಗೆ ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನ ಒಂದಿಗೆ ಎಬ್ಬಿಸ್ತಾನೆ. ಕಮಾನ್, ಪಕ್ಕದೊಳಗೆ ಹೇಳ್ರಿ, ನಾವು ಕ್ರಿಸ್ತನ ಒಂದಿಗೆ ಎದ್ದು ಬಂದಿದ್ದೇವೆ. ಹೇಳಿ, ನಾವು ಕ್ರಿಸ್ತನ ಒಂದಿಗೆ ಎದ್ದು ಬಂದಿದ್ದೇವೆ. ಹೇಳಿ, ನಾವು ಕ್ರಿಸ್ತನ ಒಂದಿಗೆ ಎದ್ದು ಬಂದಿದ್ದೇವೆ. ಹೇಳಿ, ನಾವು ಕ್ರಿಸ್ತನ ಒಂದಿಗೆ ಎದ್ದು ಬಂದಿದ್ದೇವೆ. ಹೇಳ್ರಿ, ಆಡಳಿತವು ನಮ್ಮಲ್ಲಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಅದು ನಿಮ್ಮ ಕೈಯಲ್ಲಿದೆ. ಯು ಆರ್ ದ ಕಿಂಗ್ ಮೇಕರ್. ಕಮಾನ್, ಪಕ್ಕದವ್ರಿಗೆ ಹೇಳಿ, ಯು ಆರ್ ದ ಕಿಂಗ್ ಮೇಕರ್. You are the king maker. You are greater than Daniel. You are greater than Isaiah. You are greater than Moses. Hallelujah. ಇವರೆಲ್ಲರೂ ಹಳೆ ಒಡಂಬಡಿಕೆಯಲ್ಲಿ ಸೇವಕರಾಗಿದ್ದರು. ನೀವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೀರಿ. ಇವರೆಲ್ಲ ಕೆಳಗಿದ್ದರು, ನೀವು ಮೇಲೆ ಇದ್ದೀರಿ ಕ್ರಿಸ್ತನಲ್ಲಿ. ಪ್ರಿಯರೇ, ನೀವು ಕಿಂಗ್ಡಮ್ ಅಲ್ಲಿ ಹುಟ್ಟಿದ್ದೀರಿ. ನೀವು ಪರಲೋಕ ರಾಜ್ಯದ ಹತ್ತಿರ ಇರುವವರಲ್ಲ. ಕರ್ತನೇ, ನಾನು ಪರಲೋಕ ರಾಜ್ಯದ ಹತ್ತಿರ ಇದ್ದೇನೆ, ಈಗ ದೂರ ಇಲ್ಲ. ನೀನು ಪರಲೋಕ ರಾಜ್ಯದಲ್ಲೇ ಹುಟ್ಟಿದ್ದಿ. ಸ್ತ್ರೀಯಲ್ಲಿ ಹುಟ್ಟಿದವನಿಗಿಂತ, ಹಲ್ಲೆಲೂಯಾ, ಸ್ಥಾನಿಕನಾದ ಯೋಹಾನನಿಗಿಂತಲೂ ಶ್ರೇಷ್ಠನು ಬೇರೆ ಯಾರು ಇಲ್ಲ ಅಂತೆ. ಹಾಗಾದ್ರೆ ಮೋಶೆಗಿಂತ ಯಾರು ಶ್ರೇಷ್ಠ? ಯಾಕೆ ಗೊತ್ತಾ? ಅವನ ಫ್ರೆಂಡ್ ಬಂದ, ಕಸಿನ್ ಬ್ರದರ್. ಹಲ್ಲೆಲೂಯಾ. ಅವನು ಪರಲೋಕ ರಾಜ್ಯವನ್ನೇ ತಂದು ಬಂದ. ಅವರು ಕ್ಲೋಸ್ ಆಗಿದ್ದರು. ಇಲ್ಲಿ ಸ್ಥಾನಿಕನಾದ ಯೋಹಾನನಿದ್ದಾನೆ, ಇಲ್ಲಿ ಅವನ ಕಸಿನ್ ಬ್ರದರ್ ಯೇಸು ಇದ್ದಾನೆ. ಇವನು ಪರಲೋಕ ರಾಜ್ಯದಲ್ಲಿ ಹುಟ್ಟಿ ಮಾತಾಡ್ತಾ ಇದ್ದಾನೆ. ಇವನು ಆ ರಾಜ್ಯದ ಹತ್ತಿರವಿದ್ದಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ಯೇಸು ಹೇಳಿದ, ಪರಲೋಕ ರಾಜ್ಯದಲ್ಲಿ ಸಣ್ಣವನು ಕೂಡ ಸ್ಥಾನಿಕನಾದ ಯೋಹಾನನಿಗಿಂತಲೂ ಶ್ರೇಷ್ಠ. ಹೇಳಿ, ನೀನು ಸ್ಥಾನಿಕನಾದ ಯೋಹಾನನಿಗಿಂತಲೂ ಶ್ರೇಷ್ಠನಾಗಿದ್ದಿ. ಹಲ್ಲೆಲೂಯಾ. ನೀನು ಪರಲೋಕದಲ್ಲಿ ಹುಟ್ಟಿದ್ದಿ, ನೀನು ಜೀವನಲ್ಲಿ ಹುಟ್ಟಿದ್ದಿ, ನೀನು ಪರಲೋಕ ಸಂಸ್ಥಾನದವನಾಗಿದ್ದಿ. ಕಮಾನ್. ಹಲ್ಲೆಲೂಯಾ. ನೀನು ಪರಲೋಕ ರಾಜ್ಯದ ಹತ್ತಿರ ಇರುವವನಲ್ಲ. ನೀನು ಚೀಯೋನ್ ಪರ್ವತಕ್ಕೆ ಇನ್ನು ಹೋಗುವವನಲ್ಲ. ಹೋಗುವೆವು ಚೀಯೋನ್ ಪರ್ವತಕ್ಕೆ, ಹಾಡುವೆವು ಚೀಯೋನ್ ಪರ್ವತಕ್ಕೆ. ನಾವಂತೂ ಚೀಯೋನಲ್ಲಿ ಇದ್ದೇವೆ, ಪರಲೋಕ ಪರ್ವತದಲ್ಲಿ ಇದ್ದೇವೆ. ಚೀಯೋನಿನ ನಿವಾಸಿಗಳು ನಾವು, ಅಸ್ವಸ್ಥನೆಂದು ಯಾವತ್ತು ಹೇಳವು. ಹಲ್ಲೆಲೂಯಾ. ಅಸ್ವಸ್ಥನೆಂದು ನಾವು ಯಾವತ್ತು ಹೇಳುವವರಲ್ಲ. ಚೀಯೋನ್ನಲ್ಲಿ ಹುಟ್ಟಿದ ಯಾವ ನಿವಾಸಿಯೂ ಕೂಡ ತಾನು ಅಸ್ವಸ್ಥನೆಂದು ಹೇಳುವುದೇ ಇಲ್ಲ. ಯಾಕಂದರೆ ಅಲ್ಲಿ ಅವರ ಪಾಪವು ಪರಿಹಾರವಾಗುವುದು. ಪ್ರೇಸ್ ಗಾಡ್. ಎಲ್ಲಿ ಪಾಪ ಪರಿಹಾರವಾಗುವುದು? ಹಳೆ ಒಡಂಬಡಿಕೆ ಅಲ್ಲಿ ಪ್ರವಾದಿ ಪ್ರೀಚ್ ಮಾಡುವಾಗ, ನಿಮಗೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಂತ ಅಲ್ಲಿ
ನಿಮಗೆ ಇಲ್ಲಿ. ನೀವು ಆ ಪೊಸಿಷನ್ ಅಲ್ಲಿದ್ದೀರಿ. ಹೇಳಿ, ನಾನು ಚಿಯೋನಲ್ಲಿ ಹುಟ್ಟಿದವನು, ನಾನು ಅಸ್ವಸ್ಥನೆಂದು ಹೇಳುವುದೇ ಇಲ್ಲ. ನೀವು ದೇವರಿಂದ ಹುಟ್ಟಿದ್ದೀರಿ. ಈಗ ದೇವರ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗಬೇಕು. ನಿಮ್ಮ ರಾಜ್ಯ ಅದು ವಿಸ್ತರಿಸಲ್ಪಡಬೇಕು. ನಿಮಗೆ ವಾಕ್ಯ ಕೊಡಲ್ಪಟ್ಟದ್ದು ಬೇರೆ ಯಾವುದಲ್ಲ, ಅದು ಪರಲೋಕ ರಾಜ್ಯದ ಮಾತುಗಳು. ಯಾವ ಮಾತುಗಳು? ಬೈಬಲ್ ಹೇಳ್ತದೆ, ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶವನ್ನು ಹೊಂದಿ ಟ್ರೈನ್ ಆದ, ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರ ಉಪದೇಶಕನು ಮನೆಯ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ. ಆತನು ತನ್ನ ಬೊಕ್ಕಸದ ಒಳಗಿಂದ ಹೊಸ ವಸ್ತುಗಳನ್ನು, ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾನೆ. ಅಲ್ಲದೆ ಹಳೆ ಒಡಂಬಡಿಕೆಲ್ಲ ನೋಡ್ತೇವೆ, ಆತನು ಸರ್ವೆಂಟ್ ಆಗಿ ಪ್ರಾರ್ಥನೆ ಮಾಡಿದ. ಇಮ್ಮಿಡಿಯೇಟ್ಲಿ ಗಾಬ್ರಿಯಲ ಬಂದ. ಯಾರ ಮಾತಿಗೆ? ದಾನಿಯೇಲನ ಮಾತಿಗೆ. ಎವ್ರಿ ಸಂಡೇ ನೀವು ಇಲ್ಲಿಂದ ಅರಿಕೆ ಮಾಡ್ತೀರಿ, ರೈಟ್? ಅಲ್ಲಿಂದ ಬಿಡುಗಡೆ ಆಗ್ತಾರೆ. ಮನೆಗೆ ಹೋಗುವಾಗ ಅವ್ರನ್ನ ಕಳಿಸ್ತೀರಿ, ನೀವು ಹಿಂದೆ ಹೋಗಿ ಅಂತ. ಈ ಫಾಸ್ಟ್ ಏನೋ ಪೂರ ಕೇಂಡವ ಅರಿಕೆ ಮಣ್ಣ ಕೆಲಸ ಆಪಣ್ಣ. ಇನ್ನೊಬ್ಬ ಸಿಗ್ತಾನೆ ಕಳ್ಳ, ಅವೆಂಚ ನಮ್ಮ ಅರಿಕೆ. ಇನ್ನೊಬ್ಬ ಮಾತಾಡ್ತಾನೆ, ಅದೆಂತ ಟಂಗ್ಸ್. ಸ್ವಲ್ಪ ಹೊತ್ತಿನ ಇನ್ನೊಬ್ಬ ಬರ್ತಾನೆ, ಅದೆಂತ ನಂಬಿಕೆ. ಇನ್ನು ಸ್ವಲ್ಪ ಹೊತ್ತಿನ ದಿನ ಬರ್ತಾನೆ, ಅದೆಂತ ಕೃಪೆ. ಸ್ಥಿರವಾಗಿ ನಿಲ್ಲಿರಿ. ನಿಮಗೆ ಗೊತ್ತಿರಲಿ, ಬೋಧನೆ ಬೆಳಿಗ್ಗೆ ಒಂದು ಮಾತಾಡಿದ್ರೆ ಸಂಜೆ ಒಂದು ಮಾತಾಡುವುದಲ್ಲ. ಹಲ್ಲೆಲೂಯಾ. ಅದು ಒಂದೇ ರೀತಿಯಾಗಿರಬೇಕು. ನೀವು ಏನು ಮಾತಾಡ್ತೀರಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಯೇಸು ಸ್ವಾಮಿ ಹೇಳಿದ ನಿಕೋದಮನಿಗೆ, ಯು ಡೋಂಟ್ ನೋ ವಾಟ್ ಯು ಟಾಕಿಂಗ್ ಅಬೌಟ್. ನೀವು ಅರಿಯದಿರುವುದನ್ನು ಮಾತಾಡುತ್ತೀರಿ. ಐ ನೋ ವಾಟ್ ಐ ಟಾಕಿಂಗ್ ಅಬೌಟ್. ನಾವು ಅರಿತಿರುವುದನ್ನೇ ಮಾತಾಡುತ್ತೇವೆ. ಇದೆಯಾ ಬೈಬಲಲ್ಲಿ? 3ನೇ ಅಧ್ಯಾಯ 10ನೇ ವಚನ, 10-11 ಯೋಹಾನ ಸುವಾರ್ತೆಯಲ್ಲಿ. ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗಿದು ತಿಳಿದಿಲ್ಲವೋ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇನೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಪರಲೋಕದ ಕಾರ್ಯಗಳನ್ನು ನಾನು ಹೇಳಿದೆ, ನೀವು ಹೇಗೆ ನಂಬುತ್ತೀರಿ? ಭೂಲೋಕದಲ್ಲಿ ನಡೆಯುವುದು ಹೇಳಿದೆ ನಂಬುವುದಿಲ್ಲ. ಹಲ್ಲೆಲೂಯಾ. ಮೇಲೆ ಓದಿರಿ 11. ನಾನು ನಿಜವಾಗಿ ಹೇಳುತ್ತೇನೆ, ಐ ಸೇ ಅಂಟು ಥೀ, ವಿ ಸ್ಪೀಕ್ ದಟ್ ವಿ ಡೋ ನೋ. ಹಲ್ಲೆಲೂಯಾ. ಇನ್ನೊಂದು ಟ್ರಾನ್ಸ್ಲೇಷನ್ ಇರ್ತದೆ, ವಿ ನೋ ವಾಟ್ ವಿ ಟಾಕಿಂಗ್ ಅಬೌಟ್. ನಾವು ಏನು ಮಾತಾಡ್ತಾ ಇದ್ದೇವೆ ಅದು ನಮಗೆ ಗೊತ್ತಿದೆ. ನಾವು ಗೊತ್ತಿಲ್ಲದೆ ಮಾತಾಡುವಂಥದ್ದಲ್ಲ. ಯಾಕೆ ಗೊತ್ತಿದೆ ನಾವು ಮಾತಾಡುವವರು? ನಾವೇನು ಮಾತಾಡ್ತೇವೆ ಒಳಗೆ ಪವಿತ್ರ ಆತ್ಮ ನಮಗೆ ವಿಟ್ನೆಸ್ ಕೊಡುತ್ತಾನೆ. ಹಿ ಇಸ್ ಟೆಸ್ಟಿಫೈಯಿಂಗ್ ಇನ್ ಅವರ್ ಸ್ಪಿರಿಟ್. ಹಲ್ಲೆಲೂಯಾ. ವಾಟ್ ಎವರ್ ಐ ಪ್ರೀಚ್, ನನಗೆ ಗೊತ್ತಿದೆ ಪ್ರೀಚ್ ಮಾಡುತ್ತೇನೆ. ಅಂದಾಜಿಗೆ ಗುಂಡು ಯಾವತ್ತೂ ಬಿಡುವುದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಕೊಡುವ ಬಗ್ಗೆ ಮಾತಾಡಿದರೆ ನಿಮಗೆ ಕಿರಿಕಿರಿ ಆಗಬಹುದು, ಬಟ್ ಅದು ನಿಮ್ಮ ಬೆನಿಫಿಟ್ಗೆ ಮಾತಾಡುವ. ಹಲ್ಲೆಲೂಯಾ. ಪರಲೋಕ ರಾಜ್ಯದ ಮಾತುಗಳು. ನಾವು ದೇವರ ಒಟ್ಟಿಗೆ ಜೊತೆ ಕೆಲಸದವರು. ದೇವರೆಲ್ಲಿದ್ದಾನೆ? ಕಾಣದ ಲೋಕದಲ್ಲಿದ್ದಾನೆ. ನೀವೆಲ್ಲಿದ್ದೀರಿ? ಕಾಣುವ ಲೋಕದಲ್ಲಿದ್ದೀರಿ. ಹೇಳ್ರಿ, ನಾನು ದೇವರೊಟ್ಟಿಗೆ ಜೊತೆ ಕೆಲಸದವನಾಗಿದ್ದೇನೆ. ಬೈಬಲ್ ಹೇಳ್ತದೆ, ದೇವರಿಂದ ಹೊಂದಿದ ಕೃಪೆಯನ್ನು ಏನು ಮಾಡಬೇಡ್ರಿ, ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ನಾವು ಆತನೊಂದಿಗೆ ಜೊತೆ ಕೆಲಸದವರು. ನಾವು ಕಾಣುವ ಲೋಕದಲ್ಲಿದ್ದೇವೆ, ಆತನು ಕಾಣದ ಲೋಕದಲ್ಲಿದ್ದಾನೆ. ನಾವೆಲ್ಲಿದ್ದೇವೆ? ನಾವು ಕಾಣುವ ಲೋಕದಲ್ಲಿದ್ದೇವೆ, ಆತನೆಲ್ಲಿದ್ದಾನೆ? ಆತನು ಹೇಳಿದ್ದಾನೆ ಕೊಡಿರಿ ಅಂತ. ಕಿಂಗ್ಡಮ್ ಅಲ್ಲಿ ಇರುವಂತದ್ದು, ನಿಮ್ಮ ಒಳಗೆ ಇರುವಂತದ್ದು ರಿಲೀಸ್ ಮಾಡುವಂತದ್ದು. ಹಾಗೇನಾಗ್ತದೆ? ಕಿಂಗ್ಡಮ್ ವಿಲ್ ಸ್ಪ್ರೆಡ್. ದೇವರ ರಾಜ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪ್ರೆಡ್ ಆಗುತ್ತದೆ. ಇಟ್ ವಿಲ್ ಸ್ಪ್ರೆಡ್. ಮೊನ್ನೆ ಇವರೊಂದು ಟೆಸ್ಟಿಮನಿ ಕೊಡ್ತಾ ಇದ್ದೀರಿ, ಬನ್ನಿ
ಕಮ್ ಬನ್ನಿ. ಬ್ರದರ್ ಲಾರೆನ್ಸ್ ಅವರು, ಹಲ್ಲೆಲೂಯಾ. ನಿಮ್ಮನ್ನು ಎನಿ ಟೈಮ್ಗೆ ನಾನು ಟೆಸ್ಟ್ ಮನಿ ಕರೀಬಹುದು. ಬಿ ಕೇರ್ಫುಲ್ ಎವ್ರಿ ಡೇ. ಇವತ್ತು ಲಾರೆನ್ಸ್ ಬ್ರದರಿಗೆ, ಓಕೆ. ಎಸ್, ಕೊಡುವ ವಿಷಯದಲ್ಲಿ ಹೇಳುವಾಗ ಖಂಡಿತ ಅವರು ಮನ ಹೇಳಿದರು ನನಗೆ. ಅಂದರೆ ಒಂದು ಬಂದ ನಂತರ, ನಾನು ಫಾರಿನ್ನಿಂದ ಸಿಕ್ಕಾಗಿ ಬಂದ ನಂತರ ಮೊದಲನೇ ಸಾರಿ ನನಗೆ ಒಂದು MC ಮಾಡುವ ಸರ್ವಿಸ್ ಸಿಕ್ಕಿತು. MC ಮಾಡಲಿಕ್ಕೆ ಒಂದು ಜಾಗದಲ್ಲಿ ನಾನು ಒಂದು ಎನಿಸಿದೆ, ಇದರಲ್ಲಿ ಎಂತ ಬಂದರೂ, ಎಷ್ಟೇ ಬರಲಿ ಏನೇ ಬರಲಿ, ಇದೆಲ್ಲವನ್ನು ನಾನು ಚರ್ಚಿಗೆ ಕೊಡ್ತೇನೆ ಅಂತ. ಹೌದು, ದೇವರಿಗೆ. ಹಾಗೆ ನಾನು ಯೋಚನೆ ಮಾಡಿಕೊಂಡೋದೆ. ನೋಡುವ ಮನಸ್ಸು ಕೂಡ ಮಾಡಲಿಲ್ಲ ನನಗೆ. ಎಲ್ಲ ಕಾರ್ಯಕ್ರಮ ಆಯಿತು, ಕೊಟ್ಟರು, ಕವರನ್ನು ಕಿಸೆಯಲ್ಲಿ ಹಾಕಿದರೆ ಎಲ್ಲವನ್ನು ನಾನು ಅವರಿಗೆ ಕೊಡ್ತೇನೆ, ನನಗೆ ಯಾವುದು ಬೇಡ. ಅದನ್ನು ಕೂಡ ನನ್ನ ಮಿಸ್ಸಸ್ಸಿಗೆ ಹೇಳಿದೆ, ಇವತ್ತು ನನಗೆ ಸಿಕ್ಕಿದ್ದೆಲ್ಲ ನಾನು ನೋಡೋದು ಕೂಡ ಇಲ್ಲ, ನೀನೇ ನೋಡು ಅಂತ ಅವರಿಗೆ ತೋರಿಸಿದೆ ಎಷ್ಟುಂಟಂತ. ಅವರೇ ನೋಡಿದರು. ಸಾಯಂಕಾಲ ನಾನು ಮನೆಗೆ ಹೋದೆ. ಅದನ್ನು ನಾನು ಅದೇ ರೀತಿ ತಂದೆ ಕೊಡುವುದಂತ ಎನಿಸಿದೆ. ಇಲ್ಲಿ ಬಂದು ಬೆಳಿಗ್ಗೆ ಪಾಸ್ಟರ್ಗೆ ಸಿಕ್ಕಿದ್ದೆ ನಾನು, ಶುಕ್ರವಾರ ಮೊನ್ನೆ ಪಾಸ್ಟರ್ ಹತ್ರ ಕೊಟ್ಟೆ. ಅದು ಕೂಡ ಅವರೇ ಓಪನ್ ಮಾಡಿದರು, ನನಗೆ ಕಾಣ್ತದೆ. ಅದರಿಂದ ಅವರು ತೆಗೆದರು. ನಂತರ ನಾನು ಎದ್ದೆ, ಮನೆಗೆ ಹೋದೆ. ನಾನು ಎನಿಸಲಿಲ್ಲ. ಆದರೆ ನಾನು ಕೆನ್ಯಾದಿಂದ ಬರುವಾಗ ನನ್ನ ಕೆಲವು ಲಕ್ಷ ಹಣ ಅಲ್ಲಿ ಇತ್ತು, ಸ್ಟಕ್ ಆಗಿತ್ತು. ಅಂದರೆ ನನ್ನ ಬಾಸ್ ಕೊಡಲಿಕ್ಕಿತ್ತು. ಆದರೆ ಅವರು ಕೊಡ್ತೇನಂತ ಒಂದು ಮಾತು ಹೇಳಿದರು ನಾನು ಫಸ್ಟ್ ಸಿಕ್ಕಾಗಿ ಬರುವಾಗ. ಅದರ ನಂತರ ಅವರದ್ದು ಸುದ್ದಿ ಇರಲಿಲ್ಲ. ಈಗ ಮೂರು ವರ್ಷ ಆಯಿತು, ಮೂರುವರೆ ವರ್ಷ ಸುದ್ದಿ ಇರಲಿಲ್ಲ. ಆದರೆ ರಾತ್ರಿ ನಾನು ಮಲಗಿದ್ದೆ, ಸಾಧಾರಣ 10 ಗಂಟೆಗೆ ಮಿಸ್ಸಸ್ಸಿಗೆ ಫೋನ್ ಬಂತು. ಆಗ ಇವರು ತಂದು ಫೋನ್ ನನ್ನ ಹತ್ರ ಕೊಟ್ಟರು. ಅವರು ರಾತ್ರಿಗೆ ಹೇಳಿದರು, ನಿಂದು ಕೆಲವು ಲಕ್ಷ ನನ್ನ ಹತ್ರ ಉಂಟು, ಅದನ್ನು ನಾನು ನಿಮಗೆ ಹಂತವಾಗಿ ಕಳಿಸ್ತೇನೆ. ಅದರಿಂದ ನಿನ್ನ ಅಡ್ರೆಸ್, ನಿನ್ನ ಬ್ಯಾಂಕ್ ನಂಬರ್, ನಿನ್ನ ಎಲ್ಲ ಅಮೌಂಟ್ಸ್ ಇದು ಎಲ್ಲಿ ಕಳಿಸ್ಬೇಕು ಅದನ್ನೆಲ್ಲ ಕಳಿಸು ಅಂತ ಹೇಳಿದರು. ಅದು ಖಂಡಿತವಾಗಿ ಬರ್ತದೆ. ಅದು ಬಂದಿದೆ. ಇವರಿಗೆ ಸ್ತೋತ್ರ. ಗುಡ್. ಹಲ್ಲೆಲೂಯಾ. ಹೇಳ್ರಿ, ಕೊಡುವುದಂದ್ರೆ ನಾವು ಕಳಕೊಳ್ಳುವುದಲ್ಲ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಕೊಡುವುದಂದ್ರೆ ನಾವು ಕಳಕೊಳ್ಳುವುದಲ್ಲ. ಯಾವಾಗ ಅವರು ತೀರ್ಮಾನ ಮಾಡಿದ್ರು, ಆತನು ಫಂಕ್ಷನ್ ಆಗಲಿಕ್ಕೆ ಪ್ರಾರಂಭ ಮಾಡಿದ. ಬೈಬಲ್ ಹೇಳ್ತದೆ, ಕೊಡಿರಿ. ರೈಟ್? ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ನಿಮಗೆ ಸರಗಿ ಹಾಕುವರು. ಅದು ಯಾರ ಕೆಲಸ? ದೇವರ ಕೆಲಸ. ಕಾಣದ ಲೋಕದಲ್ಲಿರುವ ದೇವದೂತರ ಕೆಲಸ. ಈಗ ಇವರು ತೀರ್ಮಾನ ಮಾಡುವಾಗ, ಇವರು ಕೊಡುತ್ತಿರುವಾಗ, ಕಾಣದ ಲೋಕದಲ್ಲಿ ಇರುವ ದೇವದೂತರುಗಳು ಸಂಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. ಕಾಣದ ಲೋಕದಲ್ಲಿರುವ ಯಾರು ಸಂಚರಿಸಲಿಕ್ಕೆ ಪ್ರಾರಂಭ ಮಾಡಿದರು? ದೇವದೂತರು. ಕಮಾನ್ ಹೇಳ್ರಿ, ದೇವದೂತರು. ದೇವದೂತರು ಎಲ್ಲಿವರೆಗೆ ಹೋದ್ರು ಅಂದ್ರೆ ಕೆನ್ಯಾದವರೆಗೆ ಹೋದ್ರು. ಎಲ್ಲಿವರೆಗೆ? ಆತ್ಮಿಕ ಲೋಕದಲ್ಲಿ ನೋ ಟೈಮ್, ನೋ ಡಿಸ್ಟೆನ್ಸ್. ಕಮಾನ್, ಪಕ್ಕದವ್ರಿಗೆ ಇಲ್ಲಿ, ನೋ ಟೈಮ್, ನೋ ಡಿಸ್ಟೆನ್ಸ್. 3.5 ವರ್ಷದಿಂದ ಅವರಿಗೆ ಒಂದು ಕಾಲ್ ಕೂಡ ಬರಲಿಲ್ಲ. 3.5 years ನೋ ಕಾಲ್. ಯಾವಾಗ ಅವರು ತೀರ್ಮಾನ ಮಾಡಿದ್ರು, ಕೊಟ್ಟರು, ಸಡನ್ಲಿ 3.5 ವರ್ಷದ ನಂತರ ಅವರಿಗೆ ಕಾಲ್ ಬಂತು. ಮೊನ್ನೆ ಅವರು ಹೇಳಿದ್ದು, ನಿಮ್ಮದು ಕೊಡುವಂಥದ್ದು ನಾನು ಕೊಡ್ತೇನೆ. ಇವರು ಕೇಳಿದಲ್ಲ, ಅವರು ಹೇಳಿದ್ದು. ಪ್ರೈಸ್ ಗಾಡ್. ಪ್ರಿಯರೇ, ಕಿಂಗ್ಡಮ್ ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ, ಆ ರಾಜ್ಯವು ಫಂಕ್ಷನ್ ಆಗುತ್ತದೆ. ಹಲ್ಲೆಲೂಯಾ. ಆ ರಾಜ್ಯ ಫಂಕ್ಷನ್ ಆಗುತ್ತದೆ. ಆ ರಾಜ್ಯದಲ್ಲಿದ್ದ ದೇವದೂತರು ಫಂಕ್ಷನ್ ಆಗುತ್ತಾರೆ. ಆ ರಾಜ್ಯದಲ್ಲಿದ್ದ ದೇವರ ಮಹಿಮೆ ಫಂಕ್ಷನ್ ಆಗುತ್ತದೆ. ನೀವು ವಿಸ್ತರಿಸಲ್ಪಡುತ್ತೀರಿ. ನೀವು ಕೊಡುವುದರಿಂದ ಕಳಕೊಳ್ಳುವುದಿಲ್ಲ. ನೀವು ಜಿಪುಣತನದ ಮತ್ತು ಕೊರತೆಯ ಆತ್ಮನ ಕುತ್ತಿಗೆಗೆ ಕಾಲಿಡ್ತೀರಿ. ಹಲ್ಲೆಲೂಯಾ. ಅದರ ಮುಂಚೆ ಅವನು ಬೋಧನೆ ಕೇಳಲಿಕ್ಕೆ ಬಿಡುವುದಿಲ್ಲ. ಮಗುಲ್ ಪೂರ ಕಾಸು ಮಲ್ಪನ ದೋಜು ಕೊರಲೆ ಎಂದದ್ದು ಅವನು ಹೇಳ್ತಾನೆ, ಕಿರಿಕಿರಿ ಮಾಡ್ತವೆ. ಕೊರಡ ಎಂಕುಲ್ ಮಲ್ಪೋಡು, ಕೊರಡ. ಏನ್ ಹೇಳ್ತೇವೆ ಬಂದು? ಕೊಡ್ಬೇಡ, ಕೊಟ್ಟರೆ ನಾವು ಓಡಬೇಕು, ಎಂಕಲ್ಲ ಉಪ್ಪು ನೀರಿಗೆ ಎಪ್ಪಡ. ಅದಕ್ಕೋಸ್ಕರ ಜನರು ಅವರ ಸ್ವರವನ್ನು ಕೇಳ್ತಾರೆ. ನನಗೆ ಹೋಪುಜಿ ಅನ್ನ ಅಪ್ರೂವ್ ಹೋಪಿನಿ ಎತ್ತಾಗಲ್ಲ ಕುರ್ಪಿನ ಬಗ್ಗೆ ಪ್ರೀಚ್ ಮಾಡ್ತಾನೆ ಮಕ್ಕಳು. ಹೇಳ್ರಿ ಪಕ್ಕದವ್ರು, ಯಾರ ಲಾಭಕ್ಕೆ?
ಯಾರ ಲಾಭಕ್ಕೆ? ಕೊರತೆ ಮತ್ತು ಬಡತನದ ಆತ್ಮವನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗ್ಲಿಕ್ಕೆ, ಅದನ್ನು ಇಳಿಸ್ಲಿಕ್ಕೆ. ಹಲ್ಲೆಲೂಯಾ. ಇಳಿಸ್ಲಿಕ್ಕೆ. ನೀವು ಕೊಡುವುದರಿಂದ ಯಾವತ್ತೂ ಕೆಳಗೆ ಬೀಳುವುದಿಲ್ಲ. ಸ್ಟಕ್ ಆದ ಎಲ್ಲ ಸಂಗತಿಗಳು ರಿಲೀಸ್ ಆಗುತ್ತವೆ. ಆತ್ಮದಲ್ಲಿ ಮಲಗಬೇಡ್ರಿ. ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರೋ ಆ ರಾಜ್ಯದಲ್ಲಿ ಹುಟ್ಟಿದ ನಂತರ ನೀವು ಫಂಕ್ಷನ್ ಆಗಲೇಬೇಕು. ನೀವು ಫಂಕ್ಷನ್ ಆಗುವುದಿಲ್ಲ, ಮತ್ತೆ ನೀವೇ ಒತ್ತಾಡುವುದು. ಕೊಡುವಾಗ ಗುಣುಗುಟ್ಟಿ ಕೊಡಬೇಡ್ರಿ. ನೀವು ಗದ್ದೆಯಲ್ಲಿ ಒಂದು ಬೀಜ ಹಾಕ್ತೀರಿ, ರೈಟ್? ಬೀಜ ಹಾಕಿದ ನಂತರ ಏನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಪಾರಿವಾಳಗಳು ಬರ್ತವೆ. ಯಾರು ಬರ್ತವೆ? ಪಾರಿವಾಳ, ಕಾಗೆಗಳು ಬರ್ತವೆ, ಇಲ್ಲಂದ್ರೆ ನವಿಲು ಬರ್ತದೆ. ಬಿತ್ತಿದ ನಂತರ ಇಲ್ಲಿ ನೀವು ಒಳ್ಳೆಯ ವಾಕ್ಯ ಕೇಳ್ತೀರಿ, ಬಿತ್ತುವ ಬಗ್ಗೆ ಕೇಳ್ತೀರಿ. ಮನೆಗೆ ಹೋಗುವಾಗ ದುಷ್ಟ ಕಾಯ್ತಾ ಇರ್ತಾನೆ, ಅವನ ದೂತರನ್ನು ಪ್ರೇರೇಪಿಸಿ. ಎಂಚನ ಅವಳು ದೇವರೇ ಕಾಸ್ಬೇಡ, ದೇವರಿಗೆ ಕಾಸು ಬೇಕಾ? ಅವನೇ ಕೊಡುವ ಆತನು ಪವಡ್ಯಾಡೆಗೆ ಅಗಳು ಕಾಸು ಮಲ್ಪಡ ಬೇಡ. ಒಂದು ಎಟ್ಟೆ ನೀರು ಸಿಕ್ಕಿದ್ದೀನಿ ಅಣ್ಣ. ಹಲ್ಲೆಲೂಯಾ. ನಿಮಗೆ ಪ್ರಕಟಣೆ ಇಲ್ಲ ಅಂತ ಹೇಳಿದ್ರೆ ದೇವ ಸೇವಕರ ಹತ್ರ ಬಂದು ಕೂತ್ಕೊಂಡು ಕೇಳಿರಿ. ಹಲ್ಲೆಲೂಯಾ. ನಿಮ್ಮಷ್ಟಕ್ಕೆ ನೀವು ಕಲ್ಪನೆ ಮಾಡಿಕೊಂಡು ಕೂತ್ಕೊಳ್ಬೇಡ್ರಿ. ವಾಕ್ಯ ಎಲ್ಲಿ ಅರ್ಥ ಆಗುವುದಿಲ್ಲ ಅಲ್ಲಿ ಸೇವಕರ ಹತ್ರ ಬನ್ನಿರಿ, ಕೂತ್ಕೊಳ್ರಿ, ಕೇಳಿರಿ, ಆಗ ನಿಮಗೆ ಪ್ರಕಟಣೆ ಆಗ್ತದೆ. ಯೇಸುಸ್ವಾಮಿ ಒಂದು ಮಾತು ಹೇಳಿದ, ಆ ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ಬಗ್ಗೆ ಸ್ವಲ್ಪ ಜಾಗ್ರತೆ ಆಯ್ತಾ? ಯಾಕೊಬ್ಬ ಏನು ಮಾತಾಡ್ತಾ ಇದ್ದಾನೆ? ನಾವು ಬುತ್ತಿದಿರಲಿಲ್ಲ ಅಂತ, ಬುತ್ತಿದಿರಲಿಲ್ಲ ನಾವು. ಏನು ಸಮಯದ ಎಂತ ನಿಮ್ಗೆ ಇನ್ನೂ ಅರ್ಥ ಆಗುದಿಲ್ವಾ? ನಿಮ್ಮ ಮನಸ್ಸು ಕಲ್ಲಾಗಿದೆಯಾ? ನಿಮ್ಗೆ ತಿಳಿಯಲಿಲ್ಲವೋ? ಗ್ರಹಿಸ್ತಿಲ್ಲವೋ? ಟಕ್ಕ ಟಕ್ಕ ಟಕ್ಕನ ಹೇಳಿ 7 ಪ್ರಶ್ನೆಗಳನ್ನು ಕೇಳಿದೆ ಯೇಸುಸ್ವಾಮಿ. 7 ಪ್ರಶ್ನೆಗಳು ಯಾವಾಗ ಬರುವುದು? ಸ್ವಲ್ಪ ಏರಿದಾಗ, ಡಿಗ್ರಿ ಸ್ವಲ್ಪ ಮೇಲೆ ಹೋದಾಗ ಟಕ 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 ಟಕ. ಓದಿರಿ ವಚನವನ್ನು. ಯೇಸು ಅದನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ರೊಟ್ಟಿ ಇಲ್ಲವೆಂದು ಯಾಕೆ ತರ್ಕಿಸಿಕೊಳ್ಳುತ್ತೀರಿ? ನೀವಿನ್ನೂ ಗ್ರಹಿಸದೆಯೂ ತಿಳುಕೊಳ್ಳದೆಯೂ ಇದ್ದೀರೋ? ನೀವು ನಿಮ್ಮ ಹೃದಯವನ್ನು ಇನ್ನೂ ಕಠಿಣ ಮಾಡಿಕೊಂಡಿದ್ದೀರೋ? ನೆಕ್ಸ್ಟ್, ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ನಿಮಗೆ ನೆನಪಿಲ್ಲವೋ? ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿಸಿದಾಗ 5,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ? ತುಂಡು ತುಂಬಿದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಹೇಳಿದಕ್ಕೆ ಅವರು 12 ಒಂದು ನೆನಪಿದೆ. ಇಲ್ಲ ಸ್ವಾಮಿ ನೆನಪಿಲ್ಲ. ಯಾವಾಗ? ಅದು ಕರೆಕ್ಟ್ ನೆನಪಿದೆ. ಯೇಸು ಪ್ರಶ್ನೆ ಹೇಳಿದೆ, ಎಷ್ಟು? 12. ನೆಕ್ಸ್ಟ್, ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಹೆಡಿಗೆಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಹೇಳಿದಕ್ಕೆ ಅವರು 7 ಹೆಡಿಗೆ ಅಂದರು. 7 ಹೆಡಿಗೆ ಅಂದರು. ಆಗ ಆತನು ಅವರಿಗೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೇ? ನಿಮಗೆ ಇನ್ನೂ ತಿಳುವಳಿಕೆ ಬರದಿಲ್ವೋ ಎಂದು ಹೇಳಿದನು. ನೆಕ್ಸ್ಟ್, ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಸಾಕು ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದು ಪರಿಸಯರ ಬೋಧನೆಯ ಬಗ್ಗೆ. ಎವ್ರಿ ಟೈಮ್ ಯೇಸು ಪ್ರೀಚ್ ಮಾಡುತ್ತಿರುವಾಗ ಅವರು ರಾಂಗ್ ಆಗಿ ಮಾತಾಡ್ತಾ ಇದ್ದರು. ಎವ್ರಿ ಟೈಮ್ ಯೇಸು ಸ್ವಾಮಿ ರೆವಲೇಷನ್ ಕೊಡುವಾಗ ಅವರು ಗುಣಗುಡ್ತಾ ಇದ್ದರು. ಹಲ್ಲೆಲೂಯಾ. ಅವರಷ್ಟಕ್ಕೆ ಅವರು ಥಿಂಕ್ ಮಾಡಿದ್ರು. ಹುಳಿ ಹಿಟ್ಟಿನ ಬಗ್ಗೆ ಸ್ವಲ್ಪ ಜಾಗ್ರತೆ ಅಂತ ಹೇಳಿದ್ರು. ಅವರಷ್ಟಕ್ಕೆ ಥಿಂಕಿಂಗ್, ಅವರಷ್ಟಕ್ಕೆ ಡಿಸ್ಕಸ್ಸಿಂಗ್. ನಾವು ರೊಟ್ಟಿ ತರಲಿಲ್ಲ, ಹೊಟ್ಟೆಗೆ ತರಲಿಲ್ಲ ಅಂತ. ನಿಮಗೆ ಟೀಚಿಂಗ್ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ಬಂದು ಲೀಡರ್ ಹತ್ರ ಕೇಳ್ರಿ. ಯಾರ ಹತ್ರ ಕೇಳಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ರೈಟ್ ಆದ ಆನ್ಸರ್ ಸಿಗುವುದಿಲ್ಲ. ಅವನು ಮೊದಲೇ ಗುರಿಯಲ್ಲಿದ್ದಾನೆ, ನಿಮ್ಮನ್ನು ಗುರಿಯಲ್ಲಿ ಹಾಕ್ತಾನೆ.
ಪ್ರೈಸ್ ಗಾಡ್. ಕೊಡುವುದಂತ ಹೇಳಿದ್ರೆ ನೀವು ಕಳಕೊಳ್ಳುವುದಲ್ಲ, ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗುವುದು. ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರೋ ಆ ರಾಜ್ಯವು ಫಂಕ್ಷನ್ ಆಗುವುದು. ಕೊರತೆ ಮತ್ತು ದಾರಿದ್ರ್ಯತೆ ನಾವು ಕಿಲೋಮೀಟರ್ ಗಟ್ಟೆ ಓಡುವಂಥದ್ದಾಗಿದೆ ವೆನ್ ಯು ಆಕ್ಟ್ ಬೈ ಫೇತ್. ಪೌಲ ಹೇಳ್ತಾನೆ, ನಿನ್ನಿಂದ ನನಗೆ ದಾನ ಬೇಡ. ಓದಿರಿ 4ನೇ ಅಧ್ಯಾಯ, ಫಿಲಿಪಿಯರಿಗೆ ಬರೆದ 4ನೇ ಅಧ್ಯಾಯ 16ನೇ ವಚನ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳಿಸಿದಿರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಾನು ನಿಮ್ಮಿಂದ ಕಾಣಿಕೆಯನ್ನು ಅಪೇಕ್ಷಿಸುತ್ತಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವ, ಆದರೆ ನಿಮ್ಮ ಲೆಕ್ಕಕ್ಕೆ ಸಮೃದ್ಧಿಯಾದ ಫಲವನ್ನೇ ಅಪೇಕ್ಷಿಸ್ತೇನೆ. ಈ ಟ್ರಾನ್ಸ್ಲೇಷನ್ ಹೇಳ್ತದೆ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥದ್ದನ್ನು. ನಿಮ್ಮ ಆತ್ಮವು ಇಂಪ್ರೂವ್ ಆಗಬೇಕು. ಯಾವ ರಾಜ್ಯದಲ್ಲಿ ನಿಮ್ಮ ಆತ್ಮವು ಹುಟ್ಟಿದೆಯೋ ಅದು ಪ್ರೋಗ್ರೆಸ್ ಆಗಬೇಕು, ಅದು ಡೆವಲಪ್ ಆಗಬೇಕು, ಅದು ಸ್ಟ್ರೆಂಥನ್ ಆಗಬೇಕು, ಅದು ಬಲಗೊಳ್ಳಬೇಕು. ಪ್ರೈಸ್ ಗಾಡ್. ಹಣ ಅಲ್ಲ ಪ್ರಿಯರೇ, ಎಲ್ಲದಕ್ಕೆ ಹಣದಿಂದ ಮೆಜರ್ ಮಾಡಬೇಡ್ರಿ. ಯುವರ್ ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಹಣ ಅಲ್ಲ, ಯುವರ್ ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದಿನ ಒಂದು ಸ್ತ್ರೀ ಬಂದು ಯೇಸುವಿಗೆ ಕಾಲಿಗೆ ಏನು ಹಾಕಿದಳು? ಸುಗಂಧ ತೈಲ. ಅಲ್ಲಿ ಇವನು ಕೂತ್ಕೊಂಡಿದ್ದ, ಯಾರು? ಯೂದ. ಮಾರಿದರೆ 300 ದಿನಾರಿ ಸಿಗಬಹುದಿತ್ತು. ಎಂಥ ವ್ಯರ್ಥ. ಹಲೋ, ಮಾರಿದರೆ ಎಷ್ಟು ಸಿಗಬಹುದು? ಅವನಿಗೆ ಕ್ಯಾಲ್ಕುಲೇಷನ್ ಗೊತ್ತು, ಸೇವೆ ಮಾಡುವವನಿಗೆ. ನೋಡಿ, ಒಳ್ಳೆ ಬಿಸ್ನೆಸ್ ಮ್ಯಾನ್, ಪಕ್ಕ ಬಿಸ್ನೆಸ್ ಮ್ಯಾನ್. ನೋಡಿದ ಕೂಡಲೇ ಅದರ ರೇಟ್ ಹೇಳಿಬಿಟ್ಟ. ಅವನು ಯೇಸುವನ್ನು ಮಾರಿದ್ದು ಎಷ್ಟಕ್ಕೆ? ಇದು ಎಷ್ಟು? 10 ಪಟ್ಟು ಜಾಸ್ತಿ. ಆ 300 ದಿನಾರಿಯಲ್ಲಿ ಏನು ತೆಗೆದುಕೊಂಡವ? 2 ಎಕರೆ ಲ್ಯಾಂಡ್. 2 ಎಕರೆ ಲ್ಯಾಂಡ್ ಮಂಗಳೂರು ಸಿಟಿಯಲ್ಲಿ ಸಿಕ್ಕಿದ್ರೆ ಎಷ್ಟು ರೇಟ್? ಹಲ್ಲೆಲೂಯಾ. ಇವನು ಆಲೋಚನೆ ಮಾಡಿದ. ಮೊದಲೇ ಅವನಿಗೆ ಲ್ಯಾಂಡ್ಲಿಂಗ್ಸ್ ಬಿಸ್ನೆಸ್ ಇತ್ತು. ನಾನು 20 ಎಕರೆ ಆದರೂ ತೆಗೆದುಕೊಂಡು ಏನಾದರೂ ದೊಡ್ಡ ಅನಾಥಾಶ್ರಮ ಏನಾದರೂ ಕಟ್ಟುತ್ತಾ ಇದ್ದೆ ಮತ್ತು ನಾನು ಬಾಸ್ ಆಗಿ ಕುತ್ಕೊಳ್ತಾ ಇದ್ದೆ. ಇದನ್ನು ಮಾರಿ ಅಟ್ಲೀಸ್ಟ್ ಅವನು ಹೇಳಿದ, ಬಡವರಿಗಾದರೂ ಕೊಡ್ಬೋದಿತ್ತಲ್ಲ ಅಂತ ಹೇಳ್ತದೆ. ಯೇಸು ಹೇಳಿದ, ಈ ಸ್ತ್ರೀಗೆ ತೊಂದರೆ ಕೊಡ್ಬಿಟ್ಟು, ಡೋಂಟ್ ಟ್ರಬಲ್ ದಿಸ್ ವುಮನ್. ಬಡವರು ಯಾವಾಗಲೂ ನಿಮ್ಮ ಒಟ್ಟಿಗಿದ್ದಾರೆ, ಕೊಡ್ಲಿಕ್ಕೆ ಮನಸ್ಸಿದ್ದಾರೆ. ನಾನು ನಿಮ್ಮ ಒಟ್ಟಿಗೆ ಇಲ್ಲ. ಹಲ್ಲೆಲೂಯಾ. ನಿಮಗೆ ಕೊಡ್ಲಿಕ್ಕೆ ಮನಸ್ಸಿದ್ದರೆ ಬಡವರು ಯಾವಾಗಲೂ ಇದ್ದಾರೆ, ಸ್ವಾಮಿ ಹೇಳಿದ. ಬೈಬಲ್ ಹೇಳ್ತದೆ, ಅವನು ಬಡವರ ಚಿಂತೆಯಲ್ಲಿ ಹೇಳದೆ ಅವನು ಕಳ್ಳನಾಗಿದ್ದ ಕಾರಣ ಇದೆಯಾ? ಯಾಕಂದ್ರೆ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆ. ನಿಮಗೆ ಮನಸ್ಸಿದ್ದರೆ ನೀವು ಅವರಿಗೆ ಯಾವಾಗಲಾದ್ರೂ ಉಪಕಾರ ಮಾಡಬಹುದು. ಮನಸ್ಸಿದ್ದ ವ್ಯಕ್ತಿ ಗುಣಗುಟ್ಟುವುದಿಲ್ಲ, ಮನಸ್ಸಿದ್ದ ವ್ಯಕ್ತಿ ಕ್ರಿಟಿಸೈಸ್ ಮಾಡುವುದಿಲ್ಲ, ಅವನು ಯಾವಾಗಲೂ ಕೊಡ್ತಾನೆ. ಬಡವರನ್ನು ಕರುಣಿಸುವವನು ಯೆಹೋವನನ್ನು ಸನ್ಮಾನಿಸ್ತಾನಂತೆ. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ನೆಬೂಕದ್ನೆಚ್ಚರನಿಗೆ ಒಂದು ಪ್ರೈಡ್ ಬಂತು, ಒಂದು ಗರ್ವ. ಉಬ್ಬುವಿನಿಂದ ಏನಾಗಿದೆ? ದೊಬ್ಬು. ಒಬ್ಬ ಮನುಷ್ಯ ಮೇಲಕ್ಕೆ ಹೋಗುವಾಗ ಕಡೆಗೆ ಮೊದಲು ಅವನು ಎಲ್ಲ ದೇವರಲ್ಲಿ ಆತುಕೊಳ್ಳುತ್ತಾನೆ. ಓ ಏನಾಯ್ತು, ದೇವೇರು 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 ಅಂತ. ಕಡೆಗೆ ಒಂದು ಕೊಂಬು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೇವರ ಯಾನು ಪ್ರಯತ್ನ ಮಲ್ಪ ಜಾಣ ದೇವರೇ ನಾಲ್ಪರ್ಯಾಪ. ನುಪ್ಪು ನೀರು ಬುಡಿದು ಬೆಂದಿನಿ ಯಾನು, ಅನ್ನ ಪಾನ ಎಲ್ಲ ಬಿಟ್ಟು ದುಡಿದದ್ದು ನಾನು, ಮತ್ತೆಲ್ಲದಕ್ಕೆ ನಾನು. ಅವನು ಹೋದ ನಾನು. ನೆಬೂಕದ್ನೆಚ್ಚರನಿಗೆ ಕೂಡ ಒಂದು ಪ್ರೈಡ್ ಬಂತು. 127 ಸಂಸ್ಥಾನದ ಚಕ್ರವರ್ತಿ ಅವನು. ಎಷ್ಟು ಸಂಸ್ಥಾನದ್ದು? 127 ಸಂಸ್ಥಾನದ ಚಕ್ರವರ್ತಿ. 127. ಅವನೊಂದು ದರ್ಶನವನ್ನು ಕಾಣುತ್ತಾನೆ. ಒಂದು ದೊಡ್ಡ ಮರ ಭೂಲೋಕದ ಎಲ್ಲಾ ಕಡೆಗೆ ಕಾಣಲ್ಪಡ್ತಾ ಇದೆ. ಅನೇಕ ಹಕ್ಕಿಗಳು ಬಂದು ಅದರ ಆಶ್ರಯ ಕೂತ್ಕೊಂಡಿದೆ. ಸಡನ್ಲಿ ಆಗಿ ಒಬ್ಬ ದೇವದೂತ ಬಂದು ಅದನ್ನು ಕಡಿದು ಒಂದು ಸಂಕಲೆ ಹಾಕಿಬಿಡ್ತಾನೆ.
ಹಲ್ಲೆಲೂಯಾ. ಈ ಕನಸನ್ನು ಅದನ್ನು ಪ್ರಕಟಿಸಿದ ಯಾರು? ದಾನಿಯೇಲ. ಅವನು ಹೇಳಲಿಲ್ಲ, ದಾನಿಯೇಲನಿಗೆ ಆ ಕನಸು ಪ್ರಕಟವಾಯಿತು. ದಾನಿಯೇಲ ಹೇಳಿಲ್ಲ ನನ್ನಿಂದ ಪ್ರಕಟ ಮಾಡಲಿಕ್ಕೆ ಆಗ್ತಾ ಅಂತ, ದೇವರಿಗೆ ಎಲ್ಲವೂ ಗೊತ್ತು ಅಂತ ಹೇಳಿದ. ಫಸ್ಟ್ ಅದನ್ನು ದೇವರಿಗೆ ಸ್ತೋತ್ರ ಸಲ್ಲಿಸಿದ. ಹಲ್ಲೆಲೂಯಾ. ದೇವರು ಆ ಕನಸನ್ನು ರಾತ್ರಿಯಲ್ಲಿ ಆತನಿಗೆ ಪ್ರಕಟಿಸಿದ. ಅವನು ಹೇಳಿದ, ಅರಸನೇ ನೀನು ಚಿರಂಜೀವಿಯಾಗಿರು. ನೀನು ಕಂಡ ಕನಸು ಅದು ಏನಂತ ಹೇಳಿದ್ರೆ, 127 ಸಂಸ್ಥಾನದ ಚಕ್ರವರ್ತಿಯನ್ನಾಗಿ ನಿನ್ನನ್ನು ಮಾಡಿದ ಯಾರು? ಭೂಮಿ ಆಕಾಶಗಳ ಒಡೆಯನಾದ ದೇವರು. ಎಲ್ಲ ರಾಜ್ಯಗಳು ನಿನ್ನ ಆಶ್ರಯದಲ್ಲಿದೆ. 7 ವರ್ಷ ನಿನ್ನಿಂದ ರಾಜ್ಯ ಏನಾಗುವುದು? ಕಿತ್ತಲ್ಪಡುವುದು. ನಿನಗೆ ಪ್ರಾಣಿಯ ಹೃದಯ ಕೊಡಲ್ಪಡುವುದು. ಯಾವ ಹೃದಯ? ನೀನು 7 ವರ್ಷ ಮಾಟೆಯಲ್ಲಿದ್ದುಕೊಂಡು ಏನು ತಿನ್ನುತ್ತಿ? ಹುಲ್ಲು ತಿನ್ನುತ್ತಿ. ಬುದ್ಧಿ ಹೋಯಿತು. ಪ್ರೈಡ್ ಬಂದಾಗ ಫಸ್ಟ್ ಹೋಗುವುದು ಬುದ್ಧಿ. ಉಬ್ಬುವಿನಿಂದ ದೊಬ್ಬು ಅಂತ ಅವನ ಬುದ್ಧಿ ಹೋಯಿತು, ಬೇರೆ ಏನು ಹೋಗಲಿಲ್ಲ. ನೆಕ್ಸ್ಟ್ ಹೇಳ್ತಾನೆ, ಅರಸನೇ ಈ ನನ್ನ ಒಂದು ಬುದ್ಧಿವಾದವು ನಿನಗೆ ಮೆಚ್ಚುಗೆ ಆಗಲಿ. 4ನೇ ಅಧ್ಯಾಯ 27ನೇ ವಚನ. ತೆಕ್ಕೆಲ್ಲ 4ನೇ 27 ಓದಿರಿ. ಆದ್ದರಿಂದ ಓ ಅರಸನೇ, ನನ್ನ ಆಲೋಚನೆಯು ನಿನಗೆ ಸಮ್ಮಿತಿಯಾಗಿ ನಿನ್ನ ಪಾಪಗಳನ್ನು ನೀತಿಯಿಂದ ಅಳಿಸಿ ನಿನ್ನ ಅನ್ಯಾಯಗಳನ್ನು ಬಡವರಿಗೆ ದಯ ತೋರಿಸುವುದರಿಂದ ಬಿಟ್ಟು ಬಿಡು. ಜಸ್ಟ್ ಒಂದು ಕನ್ವಿಕ್ಷನ್ ಕೊಡ್ತಾನೆ. ಏನು ಮಾಡು? ಇದೆಲ್ಲವನ್ನು ಬಿಟ್ಟು ಬಡವರಿಗೆ ದಯೆಯನ್ನು ತೋರಿಸು, ಬಡವರನ್ನು ಕರುಣಿಸು. ಆಗ ನಿನ್ನ ಸುಖ ಸಮಾಧಾನದ ದಿನಗಳು ಹೆಚ್ಚಲ್ಪಡುವುದು, ನಿನ್ನ ಫ್ಯೂಚರ್ ಬ್ಲೆಸ್ ಆಗುವುದು, ನಿನ್ನ ಫ್ಯೂಚರ್ನ ಮಾರ್ಗಗಳು ಸರಾಗವಾಗುವುದು. ಕೇಳ್ತಾ ಇದ್ದೀರಾ? ಬಡವರಿಗೆ ದಯೆ ತೋರಿಸು ಅಂದ್ರೆ ಬಡವರಿಗೆ ಕೊಡು. ಇದೇ ಬೈಬಲಲ್ಲಿ ಬಡವರಿಗೆ ದಯೆ ತೋರಿಸುವುದರಿಂದ ಬಿಟ್ಟು ಬಿಡು. ಒಂದು ವೇಳೆ ಇದರಿಂದ ನಿನ್ನ ನೆಮ್ಮದಿಯು ಹೆಚ್ಚಾಗುವುದು. ಅದರಲ್ಲಿ ಓದಿರಿ. ಆದ ಕಾರಣ ಅರಸೆ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆ ಆಗಲಿ. ನೀನು ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸು, ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದಿತ್ತು ಎಂದು ಅರಿಕೆ ಮಾಡಿದನು. ಇದು ಅವನ ಕಿವಿಗೆ ಹೋಗಲೇ ಇಲ್ಲ. ಏನದು? ನಿಗೇನ ಗಿಫ್ಟ್ ಬೇಡ ಹೇಳಿ. ನಾವು ಕೊಡುವವರಾಗಿದ್ದೇವೆ, ನಾವು ಬಡವರನ್ನು ಕರುಣಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಬಡವರಿಗೆ ಕೊಡುವುದರಿಂದ ಬೈಬಲ್ ಹೇಳ್ತದೆ, ಆವರ್ತನು ಯೆಹೋವನಿಗೆ ಸಾಲ ಕೊಡ್ತಾನಂತೆ. ದೇವರಿಗೆ ಯಾರಾದರೂ ಸಾಲ ಕೊಡ್ತಾರ? ಬಡವರಿಗೆ ಕೊಡುವ ವ್ಯಕ್ತಿ ಯೆಹೋವನಿಗೆ ಏನು ಕೊಡ್ತಾನಂತೆ? ಸಾಲ ಕೊಡ್ತಾನಂತೆ. ಕಮಾನ್ ಹೇಳ್ರಿ, ಸಾಲ. ದೇವರಿಗೆ ನೀವು ಸಾಲ ಕೊಟ್ಟರೆ ಆ ಸಾಲವನ್ನು ದೇವರು ಇಡ್ತಾನ? ಖಂಡಿತವಾಗಿ ಇಡುವುದಿಲ್ಲ. ಹಲ್ಲೆಲೂಯಾ. ಬಡವರಿಗೆ ಕೊಡ್ತಾನಂತ ಹೇಳ್ತಿರುವಾಗ ನೀವು ಬಡತನದ ಮೆಂಟಾಲಿಟಿಯಲ್ಲಿ ಇರಬೇಡ್ರಿ. ಇಲ್ಲಿ ವರ್ಡ್ ಆಫ್ ವಿಕ್ಟರಿ. ಹಲೋ, ನೀವು ಬಡವರಲ್ಲ. ಅರ್ಧ ಜನರು ಔಟ್ಸೈಡ್, ಅರ್ಧ ಜನರು ಇನ್ಸೈಡ್ ಆಗಬೇಡ್ರಿ. ಎಲ್ಲ ಔಟ್ಸೈಡ್, ಇನ್ಸೈಡ್ ಔಟ್ಸೈಡ್. ನೀವು ಬಡವರಲ್ಲ. ಹಲೋ, ತೂಕ ಈ ಪಾಸ್ಟ್ ಎಡ್ಡೆ ಇನ್ನು ಪ್ರೀಚ್ ಮಾಡ್ತೇವೆ. ಇನ್ನು ಏರು ಎಂಕ ಸಾಮಾನು ಬೇರೆ ತೂಕ ಯಾನಂಜಿ ಬಡ ಪಾಪಿ ಮಲ್ಗೊಳ್ಳಿದೆ. ಇನ್ನು ಎರನ ಮಂಡೆ ಓಪನ್ ಹಾಕೊಂಡು ತೂಕ ಮಂಡೆ ಆಗಲ್ಲತ್ತೆ ನಿನ್ನ ಓಪನ್ ಆವಡು. ಎವ್ರಿ ಟೈಮ್ ಮೆಸೇಜ್ ಬರುವಾಗ ಇನ್ನು ಎಡೆಗೆ ಅರ್ಥ ಹಾಕೊಂಡು ತೂಕ, ಇನ್ನು ಎಡೆಗೆ ಅರ್ಥ ಹಾಕೊಂಡು ತೂಕ. ಅಯ್ಯೋ ಅವ್ರದ್ದು ಬಿಡಿ. ಯಾರು ಹೇಳಿದ್ರು ನೀನು ಬಡವ ಅಂತ? 15ನೇ ಅಧ್ಯಾಯ 4ನೇ ವಚನ ಓದಿರಿ, ಧರ್ಮೋಪದೇಶ ಕಾಂಡ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ ಯೆಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನಾನು ಕೊಡುವಂತ ದೇಶವನ್ನು ಸ್ವಾಧೀನ ಮಾಡಲಿಕ್ಕೆ ಹೋಗುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ.
ಕಮಾನ್ ಹೇಳ್ರಿ, ಬಡವರೇ ಇರುವುದಿಲ್ಲ. ಬಡವರು ಯಾರಂದ್ರೆ ಜಿಪುಣರು ಮಾತ್ರ. ಫಸ್ಟ್ ನಿಮ್ಮ ಜೀವಿತದಲ್ಲಿರುವ ಜಿಪುಣದ ಆತ್ಮವನ್ನು ಓಡಿಸಿರಿ. ಅವನು ಏನೇನೋ ಮಾತಾಡ್ತಾನೆ, ಮತ್ತೆ ಕಂಜೂಸ್ ಸ್ಪಿರಿಟ್, ಸ್ಟಿಂಗಿ ಸ್ಪಿರಿಟ್ ಓಡಿಸಿರಿ. ಇನ್ ದ ನೇಮ್ ಆಫ್ ಜೀಸಸ್ ಹೇಳ್ರಿ, ನಾನು ಬಡವನಲ್ಲ. ಎಲ್ಲ ಜಿಪುಣದ ಆತ್ಮಗಳೇ, ಯೇಸುವಿನ ನಾಮದಲ್ಲಿ ನನ್ನ ಜೀವಿತವನ್ನು ಬಿಟ್ಟು ಹೋಗಿ. ನಾನು ಸಮೃದ್ಧಿ ಉಳ್ಳವನಾಗಿದ್ದೇನೆ, ನಾನು ಅಭಿವೃದ್ಧಿ ಆಗಿದ್ದೇನೆ. ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದರು, ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ತಿಳಿದಿದೆಯಲ್ಲ. ರೈಟ್? 8ನೇ ಅಧ್ಯಾಯ 9ನೇ ವಚನ, 2ನೇ ಕೊರಿಂಥ. ಆತನು ಐಶ್ವರ್ಯವಂತನಾಗಿದ್ದರೂ ಬಡತನದಲ್ಲಿ ಸೇರಿ ನಿಮ್ಮನ್ನು ಐಶ್ವರ್ಯವಂತನಾಗಿ ಮಾಡುವುದಕ್ಕೋಸ್ಕರ ಅವನು ಬಡವನಾದನು. ಹಲ್ಲೆಲೂಯಾ. ಹೇಳಿ, ನಾವು ಐಶ್ವರ್ಯವಂತನಾದ ದೇವರಿಗೆ ಹುಟ್ಟಿದ್ದೇವೆ. ಹೇಳಿ, ನಾವು ಬಡಾ ದೇವರಿಗೆ ಹುಟ್ಟಿದವರಲ್ಲ. ಕಮಾನ್, ಪಕ್ಕದವರಿಗೆ ಹೇಳಿ, ನಾನು ಬಡಾ ದೇವರಿಗೆ ಹುಟ್ಟಿದವನಲ್ಲ, ನಾನು ಐಶ್ವರ್ಯವಂತ ದೇವರಿಗೆ ಹುಟ್ಟಿದ್ದೇನೆ. ಐಶ್ವರ್ಯವಂತನಿಗೆ ಹುಟ್ಟಿದ್ದು ಐಶ್ವರ್ಯವೇ. You are the reproduction of himself. Hallelujah. ನೀವು ಯಾವಾಗ ನಿಮ್ಮ ಮೆಂಟಾಲಿಟಿ ಚೇಂಜ್ ಮಾಡುತ್ತೀರಿ, ಕಿಂಗ್ಡಮ್ ನಿಮಗೋಸ್ಕರ ಫಂಕ್ಷನ್ ಆಗುತ್ತದೆ. ಕೊರತೆ ಮತ್ತು ಬಡತನ ಬಿಟ್ಟು ಹೋಗುತ್ತದೆ, ಸಮೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಆ ಸಮೃದ್ಧಿಯಲ್ಲಿ ಫಂಕ್ಷನ್ ಆಗುತ್ತೀರಿ. ನೀವು ಯಾವಾಗಲೂ ಕೊಡುವ ಮೆಂಟಾಲಿಟಿಯಲ್ಲಿರುತ್ತೀರಿ. ನಾನು ಯಾವತ್ತು ಸೇವೆ ಸ್ಟಾರ್ಟ್ ಮಾಡಿದೆ, ನಾನು ಎಲ್ಲಿ ಪ್ರೇಯರ್ಗೆ ಹೋಗಲಿ, ಎಲ್ಲಿ ಕೂಟಕ್ಕೆ ಹೋಗಲಿ, ನಾನು ಒಂದು ದಿನ ಕೂಡ ನಾನು ಮನಸ್ಸಿನಲ್ಲಿ ಕೂಡ ಅಪೇಕ್ಷಿಸಿಲ್ಲ ಅವರು ಎಷ್ಟು ಕಾಣಿಕೆ ಕೊಡ್ತಾರಂತ. ಹಲ್ಲೆಲೂಯಾ. ಇಲ್ಲಿ ಸಭೆಯಲ್ಲಿ ಬರುವ ಯಾರ ಮೇಲೂ ಕೂಡ ನಾನು ಅಪೇಕ್ಷಿಸಲೇ ಇಲ್ಲ ಅವರು ಎಷ್ಟು ಕಾಣಿಕೆ ಕೊಡ್ತಾರೆ. ಐ ಆಲ್ವೇಸ್ ಅಕ್ನಾಲೇಜಿಂಗ್ ಮೈ ಹೆಲ್ಪ್ ಈಸ್ ಕಮ್ ಫ್ರಮ್ ಗಾಡ್. ಹಲ್ಲೆಲೂಯಾ. ಮೈ ಹೆಲ್ಪ್ ಈಸ್ ಕಮ್ ಫ್ರಮ್ ಗಾಡ್. ಮೈ ಹೆಲ್ಪರ್ ಈಸ್ ಇನ್ ಮೀ. ನನ್ನ ಸಹಾಯಕನು ನನ್ನ ಒಳಗೆ. ನಾನು ಅನೇಕರಿಗೆ ಸಹಾಯ ಮಾಡುವನಾಗಿದ್ದೇನೆ, ನಾನು ಇತರರಿಂದ ಸಹಾಯವನ್ನು ಅಪೇಕ್ಷಿಸುವನಲ್ಲ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಿ, ನಾವು ಸಹಾಯ ಮಾಡುವವರಾಗಿದ್ದೇವೆ, ನಾವು ಆಶೀರ್ವಾದವನ್ನು ಸಪ್ಲೈ ಮಾಡುವವರಾಗಿದ್ದೇವೆ, ನಾವು ಆಶೀರ್ವಾದಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವವರಾಗಿದ್ದೇವೆ. ನಾವು ಪರಲೋಕದ ಮಹಿಮೆಯನ್ನು ಸಪ್ಲೈ ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾನೆ. ನಾನು ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದರಿಂದ ನಿಮ್ಮಲ್ಲಿ ಬಡವರು ಇರುವುದೇ ಇಲ್ಲ. ಹಲ್ಲೆಲೂಯಾ. ಫಸ್ಟ್ ನಿಮ್ಮ ಮೆಂಟಾಲಿಟಿಯನ್ನು ಚೇಂಜ್ ಮಾಡ್ರಿ. ನಾನು ಬಡವ ಅಂತ. ನೀನು ಶರೀರದಲ್ಲಿ ಬಡವನಾಗಿ ಹುಟ್ಟಬಹುದು, ಆದರೆ ಆತ್ಮದಲ್ಲಿ ನೀನು ಐಶ್ವರ್ಯವಂತ ದೇವರಿಗೆ ನೀನು ಹುಟ್ಟಿದವನಾಗಿದ್ದಿ. ನೀನು ಚಿಯೋನ್ನಲ್ಲಿ ಹುಟ್ಟಿದವನಾಗಿದ್ದಿ. ಯು ಆರ್ ನಾಟ್ ಪುವರ್. ಅಷ್ಟು ಎಡ್ಡ ಐಶ್ವರ್ಯಂತರ ಎಡ್ಡೆ ಮಾತಾಡಿ ಎನ್ನಂತೂ ಇದೆ ಕ್ಯಾರಮಲ್ ಬಜಾರ್ದಲ್ಲಿ 2 ವಾಲ ಇದ್ದಾತೈತೆ. ನಿನ್ನ ಹತ್ರ ಏನು ಇಲ್ಲದಿದ್ರೂ ತೊಂದರೆ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಕಿವಿಗೋಡು, ನೀನು ಕೊಡುವ ವ್ಯಕ್ತಿ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ಬರುವಾಗ ನೀನು ಏನು ಇದ್ದು ಬರಬೇಕಾಗಿಲ್ಲ, ನೀನು ಏನು ಇಲ್ಲದೆ ಬರುವಾಗ ನೀನು ಏನು ಆಗಿ ಹೋಗುತ್ತೆ. ನೀನಿದ್ದ ಹಾಗಿರುವುದಿಲ್ಲ. ಪ್ರೈಸ್ ಗಾಡ್. ನಾನು ಪ್ರಿಯರೇ, ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲೊಬ್ಬ ಸಹೋದರರು ಬಂದರು. ನಾನು ಮೊನ್ನೆ ಶುಕ್ರವಾರ ಕೂಡ ಹೇಳಿದ್ದೆ, ಸ್ವಲ್ಪ ಇಮಿಡಿಯೇಟ್ಲಿ ಅವ್ರದ್ದು ಮೆಸೇಜ್ ಬಂದಿದೆ ನನಗೆ, ಫಾಸ್ಟರ್ ಥ್ಯಾಂಕ್ ಯು ಫಾರ್ ದ ಟೆಸ್ಟಿಮನಿ ಅಂತ. ಹಲ್ಲೆಲೂಯಾ. ಅವರು ಹೇಳಿದರು, ನಾನು ಕೆಲವು ತಿಂಗಳುಗಳಿಂದ ನಿಮ್ಮ 1 ವರ್ಷ ಅಥವಾ 2 ವರ್ಷ ನಿಮ್ಮ ಮೆಸೇಜನ್ನು ನಾನು ಕೇಳ್ತಾ ಇದ್ದೇನೆ. ಶುಕ್ರವಾರ ಶನಿವಾರ ಒಂದು ಮೆಸೇಜನ್ನು ನಾನು ಕೂಡ ಬಿಡುವುದಿಲ್ಲ. ಇವತ್ತು ದೇವರು ನನ್ನನ್ನು ಬಹಳವಾಗಿ ಅಭಿವೃದ್ಧಿಪಡಿಸ್ತಾನೆ. ಪ್ರೈಸ್ ಗಾಡ್. ಇನ್ನೊಬ್ಬ ಸಹೋದರಿ ನನಗೆ ಫೋನ್ ಮಾಡಿ ಹೇಳಿದರು. ಆಕೆ ಹೇಳಿದರು, ನಿಮ್ಮ ಮೆಸೇಜ್ ಕೇಳುವ ಮುಂಚೆ ನನ್ನ ಗಂಡ ತಿಂಗಳಿಗೆ 7,000 ದುಡಿತಾ ಇದ್ದ, ಈಗ ನನ್ನ ಗಂಡ 70,000 ದುಡಿತಾ ಇದ್ದ. ಹಲ್ಲೆಲೂಯಾ. ಶುಕ್ರವಾರ ಆದಿತ್ಯವಾರದ ಒಂದು ಮೆಸೇಜ್ ಅನ್ನು ನಾವು ಬಿಡುವುದಿಲ್ಲ. ಇವತ್ತು ನಿಮ್ಮನ್ನು ಅಭಿವೃದ್ಧಿಪಡಿಸುವುದು ದೇವರ ವಾಕ್ಯವನ್ನು ಬಿಟ್ಟು 3ನೇದಲ್ಲ. ಹಲ್ಲೆಲೂಯಾ. ಓನ್ಲಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಮಾತ್ರ ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ. ದೇವರ ವಾಕ್ಯ ಮಾತ್ರ ನಿಮ್ಮನ್ನು ಸಫಲತೆಯಲ್ಲಿ ನಡೆಸುತ್ತದೆ. ಟೇಕ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ನೀವು ಬಡವರಾಗಿ ಸಭೆಗೆ ಬರಬಹುದು, ಆದರೆ ನೀವು ಇದ್ದ ಹಾಗಿರುವುದಿಲ್ಲ.
ನೀವು ಐಶ್ವರ್ಯವಂತನಾದ ದೇವರಿಗೆ ಹುಟ್ಟಿದ ಕಾರಣ ನೀವು ಐಶ್ವರ್ಯವಂತರಾಗಿ ಚಲಿಸ್ತೀರಿ. ನೀವು ನೇಷನ್ಗಳಿಗೆ ಕೊಡುವರಾಗಿದ್ದೀರಿ, ರಾಜ್ಯಗಳಿಗೆ ನೀವು ಕೊಡುವರಾಗಿದ್ದೀರಿ. ಇವತ್ತೇ ತೀರ್ಮಾನ ಮಾಡ್ರಿ, ಕರ್ತನೇ ನಾನು ಅನೇಕರಿಗೆ ಕೊಡುವನಾಗಿದ್ದೇನೆ. ಬಿತ್ತಲಿಕ್ಕೆ ಬೀಜವನ್ನು, ಉಣ್ಲಿಕ್ಕೆ ರೊಟ್ಟಿಯನ್ನು ಆತನೇ ಕೊಡುವಾತನಾಗಿದ್ದಾನೆ. ನಿನ್ನಲ್ಲಿ ಏನಿದೆ ಅವನು ಕೊಡ್ತಾನೆ, ನಿನಗೆ ಮನಸ್ಸಿದ್ದರೆ ಸಾಕು. ಯೇಸು ಹೇಳಿದ, ಬಡವರು ನಿಮ್ಮ ಮಧ್ಯದಲ್ಲಿ ಯಾವಾಗಲಿದ್ದರೆ, ನಿಮಗೆ ಮನಸ್ಸಿದ್ದರೆ ನೀವು ಯಾವಾಗಲೂ ಅವರಿಗೆ ಕೊಡ್ಬೋದು. ಹಲ್ಲೆಲೂಯಾ. ಇವತ್ತು ಅನೇಕರು ಮನಸ್ಸೇ ಮಾಡಲಿಲ್ಲ, ಅವರು ಅವರ ಬಗ್ಗೆ ಚಿಂತೆಯಲ್ಲಿದ್ದಾರೆ. ಎಂಕೆ ಈಜು ಕೊರ್ಪಿನಿ, ಏನು ಇಲ್ಲದ ಸಂದರ್ಭದಲ್ಲಿ ತೀರ್ಮಾನ ಮಾಡ್ರಿ, ಯು ವಿಲ್ ಬಿಕಮ್ ಸಮಥಿಂಗ್. ಹಲ್ಲೆಲೂಯಾ. ರೋಷನ್ ಲೋಬೋ ಏನು ಇಲ್ಲದ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ, ನನ್ನ ಎವ್ರಿ ತಿಂಗಳಿಗೆ ವಿಷನ್ ಇದೆ ಇಷ್ಟೇ ಕೊಡ್ಬೇಕಂತ, ಎವ್ರಿ ಇಯರ್ಗೆ ನನ್ನ ವಿಷನ್ ಇದೆ ಇಷ್ಟೇ ಕೊಡ್ಬೇಕಂತ. ನಾನು ಯಾವಾಗ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದೆ, ನಾನು ವಿಷನ್ ಅಲ್ಲಿ ನಡೆಯುವ ವ್ಯಕ್ತಿ. ಹಲ್ಲೆಲೂಯಾ. ನಾನು ಎವ್ರಿ ತಿಂಗಳು ನಾನು ಸೀಡನ್ನು ಕೇಳುತ್ತೇನೆ, ದೇವರೇ ನಾನು ಇಷ್ಟೇ ಕೊಡಬೇಕು. ಎವ್ರಿ ಇಯರ್ ನನ್ನ ತೀರ್ಮಾನ ಇದೆ, ದೇವರು ನಾನು ಇಷ್ಟೇ ಕೊಡಬೇಕು. ಎವ್ರಿ ಇಯರ್ ನನ್ನ ತೀರ್ಮಾನ ಡಬಲ್ ಆಗ್ತದೆ. 2009ರಲ್ಲಿ ಕೊಟ್ಟದ್ದು ನಾನು 10ರಲ್ಲಿ ಡಬಲ್ ಕೊಡ್ತೇನೆ, 11ರಲ್ಲಿ ಅದರ ಡಬಲ್, 12ರಲ್ಲಿ ಅದರ ಡಬಲ್, 13ರಲ್ಲಿ ಅದರ ಡಬಲ್, 14ರಲ್ಲಿ ಅದರ ಡಬಲ್, 15ರಲ್ಲಿ ಅದರ ಡಬಲ್, 17ರಲ್ಲಿ ಅದರ ಡಬಲ್, 18ರಲ್ಲಿ ಅದರ ಡಬಲ್ ನಾನು ಕೊಡುವನಾಗಿದ್ದೇನೆ. ನಾನು ತೀರ್ಮಾನ ಮಾಡಿದ್ದೇನೆ, ನಾನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಲಾಸ್ಟ್ ಮಂತ್ ನಾನು ಟೈತ್ ಬಿಟ್ಟು 2 lakhs ಬಿತ್ತಿದ್ದೇನೆ. ಟೈತ್ ಬಿಟ್ಟು. ಹಲ್ಲೆಲೂಯಾ. ಎಷ್ಟು? ಸ್ಮಾಲ್ ಅಮೌಂಟ್. ಹಲ್ಲೆಲೂಯಾ. ತೀರ್ಮಾನ ಮಾಡ್ರಿ, ಬಿತ್ತಲಿಕ್ಕೆ ಬೀಜವನ್ನು ಅವನು ಕೊಡುತ್ತಾನೆ, ಉಣ್ಲಿಕ್ಕೆ ರೊಟ್ಟಿಯನ್ನು ಅವನು ಕೊಡುತ್ತಾನೆ. ಹಲ್ಲೆಲೂಯಾ. ಎವ್ರಿ ಇಯರ್ ಇಟ್ ವಿಲ್ ಡಬಲ್. ಲಾಸ್ಟ್ 1 month ಬ್ಯಾಕ್ ರೇಮಾ ಬೈಬಲ್ ಕಾಲೇಜ್ನವರು ಬಂದರು. ಅವರು ನನ್ನ ಹತ್ರ ಪರ್ಸನಲ್ ಆಗಿ ಕೂತ್ಕೊಂಡ್ರು, ಪರ್ಸನಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಕೆಲವು ಸಂಗತಿ ನಾನು ನಿಮಗೆ ಹೇಳದ್ದನ್ನು ಅವರಿಗೆ ನಾನು ಹೇಳಿದೆ, ಯಾಕಂದ್ರೆ ಅವರೆಲ್ಲರೂ ದೇವ ಸೇವಕರು ಬಂದಿದ್ರು, ಅವರೆಲ್ಲರೂ ಪಾಸ್ಟ್ರ ಮಕ್ಕಳು. ಹಲ್ಲೆಲೂಯಾ. ಅವ್ರು ಪರ್ಸನಲ್ ಆಗಿ ನನ್ನ ಹತ್ರ ಕೂತ್ಕೊಂಡ್ರು. ಕೆಲವೊಂದು ಸೀಕ್ರೆಟ್ ನಿಮಗೆ ನಾನು ಹೇಳಲೇ ಇಲ್ಲ, ಇಲ್ಲಿದ್ದವರಿಗೆ ಯಾರಿಗೂ ಹೇಳಲಿಲ್ಲ, ಅವರಿಗೆ ನಾನು ಮಾತಾಡಿದೆ. ನಾನು ಹೇಳಿದೆ, ಲಾಸ್ಟ್ ಇಯರ್ ನಾನು ಎಷ್ಟು ಕೊಟ್ಟೆ ಅಂತ ಅವರ ಹತ್ರ ಹೇಳಿದೆ ನಾನು. ಅದಕ್ಕೆ ಜೋಸೆಫ್ ಪ್ರಿನ್ಸ್ನ ಸಭೆಯ ಆಕೆ ಲೀಡರ್ ಆಗಿದ್ದಾಳೆ, ರೇಮಾ ಬೈಬಲ್ ಕಾಲೇಜ್ನ ಡೈರೆಕ್ಟರ್ ಡೀನ್ ಆಗಿದ್ದಾಳೆ. ಅವ್ರಿಗೆ ಶಾಕ್ ಆಯಿತು, ನಿನಗೆ ಅದರಲ್ಲಿ ಇಷ್ಟೇ ಎದ್ದು ದೊಡ್ಡ ಮಾಡಬಹುದಲ್ಲ. ನಾನು ಹೇಳಿದೆ, ನೋ, ಇವತ್ತು ಬಿಲ್ಡಿಂಗ್ ಕಟ್ಟಿದ ಕೂಡಲೇ ಜನ ಬರುವುದಿಲ್ಲ ರೀ. ಹಲ್ಲೆಲೂಯಾ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಟ್ಟಿದ್ದಾರೆ, ಜಾಗಗಳು ಖಾಲಿ ಇವೆ. ನನಗೆ ಇಬ್ಬರು ಅಗೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಮಂದಿ? ಇಬ್ಬರು ಸೇಮ್ ಟೈಮಲ್ಲಿ ಅಗೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಹೇಳಿದೆ ನಾವು, ಸೇಮ್ ಟೈಮ್ ಅಗಿದರು. ಒಬ್ಬ ಪಂಚಾಂಗ ಹಾಕಿದ, ಒಬ್ಬ ಅಗಿತಾ ಇದ್ದಾನೆ. ಇನ್ನೊಬ್ಬರದು ಪಂಚಾಂಗ ಆಯಿತು, ಇವನು ಅಗಿತಾ ಇದ್ದಾನೆ. ಇನ್ನೊಬ್ಬರದು ಗೋಡೆ ಆಯಿತು, ಇವನು ಅಗಿತಾ ಇದ್ದಾನೆ. ಇವೊಂದು ಸ್ಲ್ಯಾಪ್ ಆಯಿತು, ಇವನು ಅಗಿತಾ ಇದ್ದಾನೆ. ಇವೊಂದು ಪೇಂಟ್ ಆಯಿತು, ಅಗಿತಾ ಇದ್ದಾನೆ. ಫರ್ನಿಚರ್ ಎಲ್ಲ ಬಂತು, ಅಗಿತಾ ಇದ್ದಾನೆ. ಮನೆ ಒಕ್ಕೆಲು ಕೂಡ ಆಯಿತು, ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇವನು ಅಗಿತಾ ಇದ್ದಾನೆ. ಒಟ್ಟಿಗೆ ಸೇರಿ ನಗಾಡ್ತಾ ಇದ್ದಾರೆ. ಒಟ್ಟು ಸ್ಟಾರ್ಟ್ ಮಾಡಿದೆ, ನಿಮ್ಮದಿಲ್ಲ ಆಗಾಡ್ತಂದಿಲ್ಲಿ. ಹಲ್ಲೆಲೂಯಾ. ಇವನು ಪುನಃ ಆಗಿದ್ದ ಇದ್ದಾನೆ, ಇವನು ತಮಾಷೆ ಮಾಡ್ತಾ ಇದ್ದಾನೆ. ನೋಡಿ, ನನ್ನ ಹಾಗೆ ಆಗ್ಬೇಕು. ನೋಡ್ರಿ ಎಷ್ಟು ಮಾಡಿದೆ ನಾನು, ಇವನು ಆಗಿತ್ತಾ ಇದ್ದಾನೆ. ಏನಿದೆ? ಇವನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ. ಇವನದು ಫೌಂಡೇಶನ್ ಆಯಿತು, 1 ಫ್ಲೋರ್ ಆಯಿತು, 2ನೇ ಫ್ಲೋರ್ ಆಯಿತು, 3ನೇ ಫ್ಲೋರ್ ಆಯಿತು, 10ನೇ ಫ್ಲೋರ್ ಆಯಿತು, 12ನೇ ಫ್ಲೋರ್ ಆಯಿತು, 20ನೇ ಫ್ಲೋರ್ ಆಯಿತು, 50ನೇ ಫ್ಲೋರ್ ಆಯಿತು, 100ನೇ ಫ್ಲೋರ್ ಆಯಿತು, 150 ಫ್ಲೋರ್ ಆಯಿತು. ಇವನು ಕಾಣುವುದೇ ಇಲ್ಲ.
ಇವನ ಫೌಂಡೇಶನ್ ಎಷ್ಟಿದೆ ಗೊತ್ತಾ? ಎಲ್ಲಿಯಾದ್ರೂ ನನಗೊಂದು ಅನುಕೂಲಕ್ಕೆ ಒಂದು ಮಾಳಿಗೆ ಕೂಡಿಸ್ತೇನೆ ಅಂತ ಹೇಳಿದ್ರೆ ಕುಸಿದು ಬೀಳ್ತದೆ. ನಾನು ಅವರಿಗೆ ಹೇಳಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪುಟ್ಟಿಂಗ್ ದ ಫೌಂಡೇಶನ್. ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟುತ್ತೆ ಅದು ಮುಖ್ಯ ಅಲ್ಲ, ಎಷ್ಟು ಒಳ್ಳೆಯ ಫೌಂಡೇಶನ್ ಹಾಕುತ್ತೆ. ನಿನ್ನಲ್ಲಿ ಫೌಂಡೇಶನ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಬಿಲ್ಡ್ ದ ಬಿಲ್ಡಿಂಗ್ ಡಿಪೆಂಡಿಂಗ್ ಅಪಾನ್ ದಟ್ ಫೌಂಡೇಶನ್. ಹಲ್ಲೆಲೂಯಾ. ಕಮ್ ಆನ್, ಹೇಳಿ ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳಿ ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಅವರು ಬಂದರು, ಅವರ ಅನೇಕರ ವಿಜನ್ಗಳು ಚೇಂಜ್ ಆದವು. ಅವರೆಲ್ಲ ಪಾಸ್ಟರ್ ಮಕ್ಕಳು. ಒಬ್ಬ ಹೇಳಿದ, ಬ್ರದರ್ ಆಂಥನಿ ಇದ್ದರು, ಅವರ ಡ್ಯಾಡಿ ಪಾಸ್ಟರ್. ಡ್ಯಾಡಿ ಹೇಳಿದ್ರು, ಮಗನೇ ನಮ್ಮ ಲ್ಯಾಂಡ್ ಇದೆ, ಅದರಲ್ಲಿ ಒಂದು ನಾವು ಸಭೆಯನ್ನು ಕಟ್ಟುವ. ಮಗ ಅಡ್ವೈಸ್ ಕೊಡ್ತಾ ಇದ್ದಾನೆ ತಂದೆಗೆ, ಡ್ಯಾಡಿ ಇಲ್ಲಿ ಕಟ್ಟುವುದು ಬೇಡ, ನಾವೆಲ್ಲಿ ಆದರೂ ರೈಲ್ವೆ ಸ್ಟೇಷನ್ ಬಳಿಯ ಅಥವಾ ಬಸ್ ಸ್ಟ್ಯಾಂಡ್ ಬಳಿಯ ಹತ್ತಿರ ಒಂದು ಸಭೆಯನ್ನು ಕಟ್ಟುವ, ಯಾಕಂದ್ರೆ ಜನರಿಗೆ ಬರಲಿಕ್ಕೆ ಅನುಕೂಲ ಆಗಲಿಕ್ಕೆ. ಅದೆಂತ ಡಾಬಾವ, ಗೂಡಂಗಡಿ ಅದು? ಡಾಬಾ ಬಸ್ ಸ್ಟ್ಯಾಂಡ್ ಹತ್ತಿರ ಅಥವಾ ರೈಲ್ವೆ ಸ್ಟೇಷನ್ ಹತ್ತಿರ ಡಾಬಾ ಹಾಕಬಹುದು, ಸಭೆ ಅಲ್ಲ ರೀ. ಸಭೆ ಅಂದ್ರೆ ಡಾಬಾ ಓಪನ್ ಮಾಡೋದಲ್ಲ, ಸಭೆ ಅಂದ್ರೆ ಗೂಡಂಗಡಿ ಓಪನ್ ಮಾಡೋದಲ್ಲ. ಹಲ್ಲೆಲೂಯಾ. ನನ್ನ ಸಭೆಯನ್ನು ನಾನು ಕಟ್ಟುವೆನು, ನಿನ್ನ ಗೂಡಂಗಡಿಯನ್ನು ನೀನೇ ಕಟ್ಟು. ನನಗಿವತ್ತು ಗೊತ್ತಾಯಿತು. ನಾನು ಡ್ಯಾಡಿಗೆ ಹೋಳಿಗೆ ಹೇಳ್ತೇನೆ, ಇಲ್ಲಿ ಬಂದು ನೋಡಿದಾಗ ನನಗೆ ಗೊತ್ತಾಯಿತು. ಅದನ್ನು ರಿಪೆಂಟ್ ಆದ. ನಾನು ಡ್ಯಾಡಿಗೆ ಇವತ್ತೇ ಹೋಗಿ ಹೇಳ್ತೇನೆ. ಎಲ್ಲರದ್ದು ಮೈಂಡ್ಸ್, ಅವರ ಮೈಂಡಲ್ಲಿ ಏನೇನೋ ಇತ್ತು, ಎಲ್ಲರ ಮೈಂಡ್ ಸೆಟ್ಗಳು ಚೇಂಜ್ ಆದವು. ನಿಮಗೆ ಗೊತ್ತಾ, ನೀವು ಇರುವ ಸಭೆ ಅನೇಕರಿಗೆ ಮಾದರಿಯಾಗಿರುವ ಸಭೆ ಆಗಿದೆ. ಹಲ್ಲೆಲೂಯಾ. ಅನೇಕ ಸೇವಕರು, ಅನೇಕ ಲೀಡರ್ಗಳು ಬಂದು ನಿಮ್ಮಿಂದ ಕಲಿಯುತ್ತಾರೆ. ಬಿ ಕೇರ್ಫುಲ್ ಹೌ ಯು ಲಿವ್. ಶರೀರದಲ್ಲಿ ನಡೆಯುವವನು ಎಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಎಲ್ಲಿ ಅನುಕೂಲ ಇದೆ ಅಲ್ಲಿ ಸಭೆಗೆ ಹೋಗ್ತಾನೆ. ಆತ್ಮದಲ್ಲಿ ನಡೆಸುವವನು ಕಾಡು ಗುಡ್ಡ ತೋಡು ಅಂತ ನೋಡುವುದಿಲ್ಲ, ಅವನು ಹೋಗುತ್ತಾನೆ. ಆತ್ಮದಲ್ಲಿ ನಡೆಯುವವನು ಪೆಟ್ರೋಲ್ ಖರ್ಚು ನೋಡುವುದಿಲ್ಲ ರೀ. ಬೈಬಲ್ ಹೇಳ್ತದೆ, ನನ್ನ ನಿಮಿತ್ತವಾಗಿ ನೀವು ಏನನ್ನು ಕಳಕೊಳ್ಳುತ್ತೀರೋ ಎಲ್ಲವನ್ನು ಪಡಗೊಳ್ಳುತ್ತೀರಿ. ನನ್ನ ನಿಮಿತ್ತವಾಗಿ ಸಮಯವನ್ನು ಕಳಕೊಳ್ಳುತ್ತೀರೋ ದೇವರು ಕೂಡಿಸಿ ಆ ಸಮಯವನ್ನು ಕೊಡುತ್ತಾನೆ. ಇದೇ ಬೈಬಲ್ ಅಲ್ಲಿ ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ. ಹಲ್ಲೆಲೂಯಾ. ನೀವು ಕಳೆದುಕೊಂಡ ಸಮಯವನ್ನು ಅದನ್ನು ಕೂಡಿಸಿ ನಾನು ಕೊಡುತ್ತೇನೆ. ಯು ಆರ್ ನಾಟ್ ವೇಸ್ಟಿಂಗ್ ಯುವರ್ ಟೈಮ್, ಯು ಆರ್ ನಾಟ್ ವೇಸ್ಟಿಂಗ್ ಯುವರ್ ಮನಿ. ಗಾಡ್ ಈಸ್ ರೆಸ್ಟೋರಿಂಗ್ ಎವ್ರಿಥಿಂಗ್. ಹಲ್ಲೆಲೂಯಾ. ನೀವು ಈ ಕಾಡಿಗೆ ಬರುವಂಥದ್ದು ವೇಸ್ಟ್ ಅಂತ ಅನಿಸ್ಬೇಡ್ರಿ, ಪೆಟ್ರೋಲ್ ಖರ್ಚು ಅಂತ ಅನಿಸ್ಬೇಡ್ರಿ. ದೇವರು ಎಲ್ಲವನ್ನು ರೆಸ್ಟೋರ್ ಮಾಡಿ ಕೊಡುತ್ತಾನೆ. ಹಲ್ಲೆಲೂಯಾ. ಎಲ್ಲವನ್ನು ಕೂಡಿಸಿ ಕೊಡುತ್ತಾನೆ. ನಾಟ್ ಓನ್ಲಿ ಮನಿ, ಟೈಮ್ ಕೂಡ ಕೂಡಿಸಿ ಕೊಡುತ್ತಾನೆ. ನಿಮ್ಮ ಟೈಮ್ ವಿಲ್ ರೆಸ್ಟೋರ್. ಹೇಳಿ ಪಕ್ಕದವರಿಗೆ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳಿ, ನಾನು ಇನ್ನೊಂದು ಹಂತಕ್ಕೆ ಹೋಗುವನಾಗಿದೆ. ನನಗೆ ಬಹಳ ಖುಷಿ ಆಯಿತು. ಹೊರಗಿನಿಂದ ಟೆಸ್ಟಮನಿಗಳು ಬರ್ತವೆ, ವಾಕ್ಯವನ್ನು ಕೇಳಿ ನಾನು ಅಭಿವೃದ್ಧಿ ಆಗಿದ್ದೇನೆ, ನಾನು ವಾಕ್ಯವನ್ನು ಕೇಳಿ ಅಭಿವೃದ್ಧಿ ಆಗಿದ್ದೇನೆ ಅಂತ. ಇಲ್ಲಿ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಚಿಕ್ಕ ಇರುವಾಗ ಮೀನು ತರಲಿಕ್ಕೆ ಹೋಗ್ತಾ ಇದ್ದೆವು. ಹಲ್ಲೆಲೂಯಾ. ಅಲ್ಲಿ ಮೀನು ಮಾರುವವಳಿದ್ದಳು. 50 ರೂಪಾಯಿ ಬಂಗಡೆ ಆಯ್ತು, ಐನು ಒಂಜಿ ಬಾಡ್ಲೆ 50 ರೂಪಾಯಿ ಆಯ್ತು. 50 ರೂಪಾಯಿಗೆ ಎಷ್ಟು? ಆಗ 5, ರೈಟ್? ಇರಲಿ. ಹಲ್ಲೆಲೂಯಾ. 50 ರೂಪಾಯಿಗೆ 5 ಬಂಗಡೆ ನಾನು ತಂದೇನೆ. ಟೈಮ್ ನನಗೆ ನೆನಪಿಲ್ಲ. ಅವ್ರದ್ದು ಹೇಳ್ತೀವಿ ಒಂಜಿ ಪಾಡ್ಲೆ ಅಂತ. ಅದೇ ಮೀನು ಮಾರುವವಳು ಹೇಳ್ತಾ ಇದ್ರು, ಇನ್ನು 50 ರೂಪಾಯಿ ಇರುವ ಉಂಟು. 50 ರೂಪಾಯಿ ಇರುವನ ಇನಿ ಒಡ್ಚಿ ಇನಿ ಎಂಕಲು ಒಂದು ತಿನ್ಕ ಎಟ್ಟಿ. ಹಲೋ. ಯಾವಾಗ ವಸ್ತು ಚೀಪ್ ಆಗಿರುತ್ತದೆ, ಗಾಸ್ಪೆಲ್ ಇಸ್ ವೆರಿ ಪ್ರೀಷಿಯಸ್ ಬಟ್ ನಾಟ್ ಚೀಪ್, ವೆರಿ ಕಾಸ್ಟ್ಲಿ. ದ ವರ್ಡ್ ಆಫ್ ಗಾಡ್ ಇಸ್ ಸೋ ವ್ಯಾಲ್ಯೂಬಲ್, ಪ್ರೀಷಿಯಸ್. ಅದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ.
ನನಗೆ ಬಹಳ ಆಶ್ಚರ್ಯ ಆಯಿತು. ಹೊರಗಿನಿಂದ ಒಂದೊಂದು ಟೆಸ್ಟಮನಿಗಳು ಬರ್ತಾ ಇವೆ, ನಾನು ಅಭಿವೃದ್ಧಿ ಆಗಿದ್ದೇನೆ. ಯಾಕಂದ್ರೆ ಅವರು ಹೊರಗಿನಿಂದ ನೋಡಲೇ ಇಲ್ಲ ಯಾರಂತ. 5, 9 ಮತ್ತು 63 ನೋಡಲೇ ಇಲ್ಲ ಅವರು ಅನ್ನಿಸ್ತಾರೆ ಒಳಗಿನಿಂದ ಒಬ್ಬ ಯಾವುದೋ ಒಂದು ದೈತ್ಯ ಮಾತಾಡೋದಿದು ಅಂತ. ಇಲ್ಲಿ ಕಾಣ್ತದೆ ನಿಮ್ಗೆ, ಅವರಿಗೆ ಕಾಣುವುದಿಲ್ಲ. ವಾಟ್ಸಪ್ ಅಲ್ಲಿ ಕೇಳ್ತಾ ಇದ್ದಾರೆ ನೋಡ್ರಿ, ವಾಯ್ಸ್ ಮಾತ್ರ ಕೇಳ್ತದೆ. ಸ್ಟ್ರಕ್ಚರ್ ನೋಡಿ ವರ್ಡ್ ಅನ್ನು ರಿಸೀವ್ ಮಾಡಬೇಡ್ರಿ, ರೈಟ್ ವರ್ಡ್ ಅನ್ನು ರಿಸೀವ್ ಮಾಡ್ರಿ, ಇಟ್ ವಿಲ್ ಪ್ರಾಸ್ಪರ್ ಯು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅವನು ಬೇಕಾದ್ರೆ 4, 10 ಇರಲಿ, 5, 2 ಇರಲಿ, 5, 4 ಇರಲಿ, 6, 10 ಇರಲಿ. 6, 10 ಯಾರಿಲ್ಲಪ್ಪ ಇಲ್ಲಿ ಬರ್ಲಿಕ್ಕೆ ಸಾಕು, ಹೇಳಲಿಕ್ಕೆ ಆಗುತ್ತೆ. ತಪ್ಪಿ ಬಂತು ಅವನು ಪ್ರೀಚ್ ಮಾಡಿದ ಹೇಗೆ ಕಾಣಬಹುದು? ನಮ್ಮ ಇವನೇ ಉದ್ದ ಆಗುದಿಲ್ಲಲ್ಲ ಜಾಕ್ಸನ್. 5, 10 ಇರಲಿ. ಹೊರಗಿನಿಂದ ನೋಡ್ಬೇಡ್ರಿ, ಒಳಗಿಂದ ನೋಡ್ರಿ. ದೇವರು ಸಾಮ್ಯುಯೇಲನಿಗೆ ಹೇಳಿದ, ನೀನು ಅವರ ನೀಳವನ್ನು ನೋಡಬೇಡ, ನಾನು ಮನುಷ್ಯರ ಹಾಗೆ ಹೊರಗಿನಿಂದ ನೋಡುವವನಲ್ಲ, ನಾನು ಒಳಗಿನಿಂದ ನೋಡುವವನು. ಹಲ್ಲೆಲೂಯಾ. ದೇವರ ವಾಕ್ಯವು ನಿಮ್ಮನ್ನು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಕೊಂಡೋಗ್ತದೆ. ಎನಿ ಮೆಸೇಜ್ ನಿಮಗೆ ಬರುವುದಾದರೆ ಅದು ನಿಮ್ಮ ಬೆನಿಫಿಟ್ಗೆ ಅಂತ ನೀವು ತೆಗೆದುಕೊಳ್ರಿ, ಗುಣಗುಟ್ಟಬೇಡ್ರಿ. ನೀವು ಕೊಡ್ತೀರಿ, ಕೊಟ್ಟ ಮೇಲೆ ಮನೆಗೆ ಹೋಗಿ ಗುಣಗುಟ್ಟಬೇಡ್ರಿ, ಆ ಬೀಜವನ್ನು ನೀವು ಡಿಸ್ಟ್ರಾಯ್ ಮಾಡ್ತೀರಿ. ಬೈಬಲ್ ಏನು ಹೇಳ್ತದೆ? ಸಾಧ್ಯವಾದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ರಿ, ರೈಟ್? ಅದರಲ್ಲಿ ಮುಖ್ಯವಾಗಿ ಒಂದೇ ಮನೆತನದಂತಿರುವಂತ ಕ್ರೈಸ್ತ ಸಹೋದರಿಗೋಸ್ಕರ ಮಾಡ್ರಿ. ಹೇಳ್ರಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ರಿ. ನೀವು ಒಳ್ಳೆಯದನ್ನು ಮಾಡುವಂಥದ್ದು ದಟ್ ಇಸ್ ದ ಸೀಡ್, ಅದು ಬೀಜ. ಬೈಬಲ್ ಹೇಳ್ತದೆ, ಮನಗುಂದದಿದ್ದರೆ, ಮನಗುಂದಿದ್ರೆ ಇಲ್ಲ. ಹೇಳ್ರಿ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನೀನು ಫಲವನ್ನು ಕೊಯ್ಯುತ್ತಿ. ಹಲ್ಲೆಲೂಯಾ. ನೀನು ಏನೇ ಕಾಣಿಕೆ ಕೊಡ್ತಿ, ಬೈ ಫೈತ್ ಅಲ್ಲಿ ಒಳ್ಳೇದು ಮಾಡಿದ್ದಿ. ನಿಮಗೆ ಗೊತ್ತಾ, ನಾನು ಅನೇಕ ಸರ್ತಿ ನೋಡಿದ್ದೇನೆ, ನಾನು ಯಾರಿಗೆ ಕೊಟ್ಟಿದ್ದೇನೆ ಕೆಲವು ದಿನಗಳ ನಂತರ ಅವರು ತಿರುಗಿ ಬಿದ್ದವರಿದ್ದಾರೆ. ಆಕ್ಚುಲಿ ಅದು ಅವರದ್ದು ಪ್ರಾಬ್ಲಮ್ ಅಲ್ಲ. ಐ ವಾಸ್ ಆಲ್ವೇಸ್ ರಿಜಾಯ್ಸಿಂಗ್. ಯಾವತ್ತು ನಾನು ಮನಸ್ಸಿನಲ್ಲಿ ಯಾನ್ ಈತು ಕೊರ್ದು ಮೊಗಲು ಏನ್ ಕಿಂಚವಾತಿರ್ನ ಕಾಲ್ವನಗು ಹಾಗೆ ಹೇಳಿಲ್ಲ. ಸಂಭವ ನಡೆದಿದೆ, ನನಗೆ ಗೊತ್ತು ನನ್ನ ಪ್ರತಿಫಲ ಎಲ್ಲಿಂದ ಬರುತ್ತದೆ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ಯುತ್ತೀರಿ. ನೀವು ಅನೇಕ ಸಂದರ್ಭದಲ್ಲಿ ಅನೇಕರಿಗೆ ಹೆಲ್ಪ್ ಮಾಡಿದುಂಟು. ನಿಮ್ಮ ಊಟ ಮತ್ತು ಗಂಜಿ ಬಿಟ್ಟು ನೀನು ಸಹಾಯ ಮಾಡಿದ್ದೀರಿ, ನಿಮ್ಮ ನಿದ್ರೆ ಬಿಟ್ಟು ಸಹಾಯ ಮಾಡಿದ್ದೀರಿ. ಹೇಳ್ರಿ, ಒಳ್ಳೆಯ ಬೀಜವನ್ನು ಬಿತ್ತಿದ್ದೇವೆ, ಆದರೆ ವ್ಯಕ್ತಿಯ ತಿರುಗಿ ಬೀಳ್ಬಹುದು. ಬೈಬಲ್ ಹೇಳ್ತಿದೆ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನೀವು ಫಲವನ್ನು ಕೊಯ್ಯುತ್ತೀರಿ. ಕಮಲ್ ಹೇಳಿ, ನಾವು ಫಲವನ್ನು ಕೊಯ್ಯುತ್ತೇವೆ. ಹೇಳಿ, ನಾವು ಫಲವನ್ನು ಕೊಯ್ಯುತ್ತೇವೆ. ಹೇಳಿ, ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವವರಾಗಿದ್ದೇವೆ. ಹೇಳಿ, ನಾನು ಕೊಡುವನಾಗಿದ್ದೇನೆ. ಹೇಳಿ, ಎಲ್ಲರಿಗೂ ನಾನು ಸಹಾಯವನ್ನು ಮಾಡುವನಾಗಿದ್ದೇನೆ. ಹೇಳಿ, ನಾನು ದೇವರಿಂದ ಹುಟ್ಟಿದವನು, ಆ ರಾಜ್ಯದಲ್ಲಿ ನಾನು ಚಲಿಸುವನಾಗಿದ್ದೇನೆ. ಹೇಳಿ, ನನ್ನಲ್ಲಿರುವ ಆತನು, ಎಲ್ಲರೂ ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು, ಹೆಚ್ಚಿನವನು, ಹೆಚ್ಚಿನವನು. ದ ಬೈಬಲ್ ಹೇಳ್ತದೆ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಭೂಲೋಕದಲ್ಲಿದ್ದೀರಿ. ಹಿರಿಯರೇ, ಮಕ್ಕಳೇ ಎಲ್ಲ ಕೇಳ್ರಿ, ದೇವರ ವಾಕ್ಯ ಪ್ರತಿಯೊಬ್ಬರಲ್ಲಿ ಅದು ಕೆಲಸ ಮಾಡುತ್ತದೆ. ದೇವರ ವಾಕ್ಯದಲ್ಲಿ ಸ್ತ್ರೀ ಪುರುಷ ಎಂಬ ಭೇದ ಇಲ್ಲ, ಹೆಣ್ಣು ಗಂಡು, ಬಿಳಿ ಕಪ್ಪು, ಉದ್ದ ಕುಳ್ಳ, ಯಾವ ಭೇದ ಇಲ್ಲ. ಹಲ್ಲೆಲೂಯಾ. ಯಾವ ಅಮೆರಿಕನ್, ಇಂಡಿಯನ್, ಅರಬಿ ಎಂಬ ಭೇದ ಇಲ್ಲ. ದೇವರ ವಾಕ್ಯ ಪ್ರತಿಯೊಬ್ಬರಲ್ಲಿ ಅದು ಕೆಲಸ ಮಾಡುತ್ತದೆ. ನೀವು ದೇವರ ವಾಕ್ಯವನ್ನು ನಿಮ್ಮಲ್ಲಿ ಕೆಲಸಕ್ಕೆ ಹಾಕಿದರೆ ಅದು ಕೆಲಸ ಮಾಡುತ್ತದೆ. ಇಲ್ಲಿ ನಿಮ್ಮ ಹತ್ರ ನಿಮಗೆ ಯಾರು ಕತೆ ಪ್ರೀಚ್ ಮಾಡುವುದಿಲ್ಲ ರೀ. ಅಪೊಸ್ತಲ ಪೌಲ ಹೇಳ್ತಾ ಇದ್ದಾನೆ, ಕೊನೆ ಮೊದಲಿದ್ದಲಾದ ವಂಶಾವಳಿಗಳಿಗೆ, ಇಂತಹ ಕಥೆಗಳಿಗೆ ಕಿವಿಗೊಡಬೇಡ. ಇಡೀ ದಿನ ಹಿಸ್ಟ್ರಿ ಬಗ್ಗೆ ಮಾತಾಡೋದು, ಕೊನೆ ಮೊದಲಿಲ್ಲ ಅದಕ್ಕೆ. ಇದೇ ಬೈಬಲ್ ಅಲ್ಲಿ ಓದಿರಿ, ತಿಮೋತಿ 1ನೇ ತಿಮೋತಿ 1ನೇ ಅಧ್ಯಾಯ 4ನೇ ವಚನದಿಂದ ಓದಿರಿ. ನಾನು ಮೆಕೆದೋನಿಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ನೀವು ಬೇರೆ ಉಪದೇಶಗಳನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ
ಕೊನೆ ಇಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಾನು ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿದೆ ಹೊರತು ನಂಬಿಕೆಯಿಂದ ಉಂಟಾಗುವ ದೇವ ಭಕ್ತಿಯನ್ನು ವೃದ್ಧಿ ಮಾಡುವುದಿಲ್ಲ. ಅದರಲ್ಲಿ ಓದಿ. ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂತ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೆಯೇ ಹೊರತು ದೇವರು ನಿರ್ವಹಿಸುವ ಸ್ಟಾಪ್ ಹೇಳ್ರಿ, ದೇವರು ನಿರ್ವಹಿಸುವ ಕೆಲಸಕ್ಕೆ ಯಾವ ಪ್ರಯೋಜನವಾಗುವುದಿಲ್ಲ. ಹೇಳಿ, ನಾನು ದೇವರಿಗೋಸ್ಕರ ಕೆಲಸ ಮಾಡೋದಲ್ಲ. ಎಲ್ಲರೂ ಕೇಳ್ತಾ ಇದ್ದೀರಾ? ಹೇಳಿ, ನಾನು ದೇವರಿಗೋಸ್ಕರ ಕೆಲಸ ಮಾಡೋದಲ್ಲ, ದೇವರು ನನಗೋಸ್ಕರವೂ ಕೆಲಸ ಮಾಡೋದಲ್ಲ. ನಾವು ದೇವರೊಟ್ಟಿಗೆ ಜೊತೆ ಕೆಲಸದವ. ಹೇಳ್ರಿ, ದೇವರೊಟ್ಟಿಗೆ ಜೊತೆ ಕೆಲಸದವ. ನೀನು ನಿನ್ನ ಭಾಗ ಮಾಡುವಾಗ ದೇವರು ನಿನ್ನ ಒಟ್ಟಿಗೆ ಆತನ ಭಾಗ ಮಾಡುತ್ತಾನೆ. ಯು ಆರ್ ವರ್ಕಿಂಗ್ ಟುಗೆದರ್. ಈ ಸ್ವಾಮಿ ಒಂದು ಮಾತು ಹೇಳಿದ, ರೈಟ್? ನನ್ನ ತಂದೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದೇನೆ, ಮಗನು ನೋಡಿ ಹಾಗೇ ಮಾಡುತ್ತಾನೆ. ಇದೆ ರೆಡಿ. ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 18ನೇ ವಚನದಿಂದ ಓದಿರಿ. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ, ನಾನೂ ಕೆಲಸ ಮಾಡುತ್ತೇನೆ ಅಂದನು. ಹಲ್ಲೆಲೂಯಾ. ಈ ಮಾತನ್ನು ಹೇಳಿದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತು ಪ್ರಯತ್ನ ಮಾಡಿದರು. ಹಲ್ಲೆಲೂಯಾ. ನೆಕ್ಸ್ಟ್ 19ನೇ ವಚನ ಹೇಳ್ತದೆ, ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೇ ಮಗನು ಮಾಡುತ್ತಾನೆ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವವುಗಳನ್ನೆಲ್ಲ ಅವನಿಗೆ ತೋರಿಸ್ತಾನೆ. ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ನಾವು ಸುಮ್ಮನೆ ಸಭೆಗೆ ಬಂದು ರಿಲಿಜಿಯಸ್ ಆಗಿ ಬೆಂಚ್ ಬಿಸಿ ಮಾಡಿ ಹೋಗುವುದಲ್ಲ, ಕುರ್ಚಿ ಬಿಸಿ ಮಾಡಿ. ಹಲೋ, ವಾಕ್ಯವನ್ನು ಕೇಳಬೇಕು. ವಾಕ್ಯವನ್ನು ಪ್ರೀಚ್ ಮಾಡುವುದಂದ್ರೆ ವಿ ಆರ್ ಪ್ರೀಚಿಂಗ್ ದ ವರ್ಕ್ ಆಫ್ ಗಾಡ್. ಹಲ್ಲೆಲೂಯಾ. ವಿ ಆರ್ ನಾಟ್ ಪ್ರೀಚಿಂಗ್ ದ ವರ್ಕ್ ಆಫ್ ದ ಡೆವಿಲ್. ನಾವು ಪ್ರೀಚ್ ಮಾಡುವಂಥದ್ದು ಯಾರ ಕೆಲಸಗಳನ್ನು? ದೇವರ ಕೆಲಸಗಳನ್ನು. ತಂದೆ ಫಂಕ್ಷನ್ ಆದಾಗೆ ಮಗನು ಫಂಕ್ಷನ್ ಆಗುವುದು. ಹೇಳ್ರಿ, ಆತ ನನ್ನ ತಂದೆ, ನಾನು ಆತನ ಮಗನಾಗಿದ್ದೇನೆ. ಹೇಳಿ, ಪರಲೋಕವು ಆತನಿಗೆ ಸಂಬಂಧಪಟ್ಟದ್ದು, ಭೂಲೋಕವು ಕ್ರಿಸ್ತನಲ್ಲಿ ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಹೇಳಿ, ಪರಲೋಕವು ಆತನದ್ದು, ಭೂಲೋಕವು ಕ್ರಿಸ್ತನಲ್ಲಿ ನನಗೆ ಕೊಡಲ್ಪಟ್ಟಿದೆ. ಹೇಳಿ, ಕ್ರಿಸ್ತನಲ್ಲಿ ನಾನು ಸಮೃದ್ಧಿಯಲ್ಲಿ ಜೀವಿಸ್ತೇನೆ, ಸಮೃದ್ಧಿಯಲ್ಲಿ ನಡೆಯುತ್ತೇನೆ. ಹೇಳಿ, ಆರೋಗ್ಯವು ನನ್ನದು, ಆರೋಗ್ಯವು ನನ್ನದು, ಬಿಡುಗಡೆಯು ನನ್ನದು. ಹೇಳಿ, ನಾನು ದೇವರಿಂದ ಹುಟ್ಟಿದವನು, ನಾನು ದೇವರ ಮಗನಾಗಿದ್ದೇನೆ, ನಾನು ಅರಸನಾಗಿದ್ದೇನೆ, ನಾನು ಯಾಜಕನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಕ್ರಿಸ್ತನಲ್ಲಿ ಭೂಲೋಕದಲ್ಲಿ ದೊರೆತನ ಮಾಡುವನಾಗಿದ್ದೇನೆ. ಹೇಳಿ, ಯಾವ ರೋಗವು, ಯಾವ ವ್ಯಾಧಿಯು, ಯಾವ ಕೊರತೆಯು ನನ್ನನ್ನು ಆಳಲು ಆಗುವುದಿಲ್ಲ. ಕಮಾನ್ ಹೇಳ್ರಿ. ಈ ಸುಳ್ಳಿದ ತಂದೆಯು ಯಾವಾಗಲೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ. ಮಗನು ತನ್ನಷ್ಟಕ್ಕೆ ಏನು ಮಾಡುವುದಿಲ್ಲ. ಕಮಾನ್ ಹೇಳ್ರಿ, ನಾನು ನನ್ನಷ್ಟಕ್ಕೆ ಏನು ಮಾಡುವುದಿಲ್ಲ. ತಂದೆ ಮಾಡುವುದನ್ನು ನೋಡಿ ಮಾಡುತ್ತೇನೆ. Hallelujah. This is the relationship, father and son, not king and servant. Hallelujah. ಹಳೆ ಒಡಂಬಡಿಕೆಯಲ್ಲಿ ರಾಜ ಮತ್ತು ಪ್ರಜೆ, ಹೊಸ ಒಡಂಬಡಿಕೆಯಲ್ಲಿ ತಂದೆ ಮತ್ತು ಮಗ. ಕ್ರಿಸ್ತನಲ್ಲಿ ನೀವು ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೀವು ದೇವರ ಮಕ್ಕಳಾಗಿದ್ದೀರಿ. ನಾನು ದೇವರ ಮಗನಾಗಿದ್ದೇನೆ. ಸ್ಲೋಲಿ ಆಗಿ ಒಬ್ಸರ್ವ್ ಮಾಡ್ರಿ, ತಂದೆ ಹೇಗೆ ಕೆಲಸ ಮಾಡ್ತಾನಂತ.
ಆದಿಯಲ್ಲಿ ನನ್ನ ತಂದೆಯು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಕಮನಡ್ರಿ, ಆದಿಯಲ್ಲಿ ನನ್ನ ತಂದೆಯು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದವನು ಯಾರು? ಆತ್ಮಧೈರ್ಯ ನಿಕ್ಕ ತಂದೆ ಬಂದ್ರೆ ಪರಿಚಯರಾಗಿ ಆಗಬೇಡ್ರಿ. ಅವರಿಗೆ ಸಿಟ್ಟು ಬಂದದಿಷ್ಟೇ, ದೇವರನ್ನವರು ತಂದೆ ಹೇಳಿದಕ್ಕೆ. ಯೇಸುವಿಗೆ ಕಲ್ಲು ಹೊಡಿಲಿಕ್ಕೆ ಯಾಕೆ ಓದಿದ್ದವರು? ದೇವರನ್ನು ಅವನು ತಂದೆ ಅಂತ ಹೇಳ್ತಾ ಇದ್ದಾನೆ. ಪಾಸ್ಟ್ರೇ, ಬೈಬಲ್ ಇತ್ತಿಲಕ ಓದ್ಲೆ, ಉಲ್ಟಾ ಮಲ್ತು ಓದಾಡೆ, ದೇವರಿಗೆ ಸರಿಗಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಿಸೇಯರು ಮಾತಾಡಿದರು, ಆದರೆ ಅವರಿಗೆ ಆತನು ದೇವರಾಗಿದ್ದ, ನಮಗೆ ಆತನು ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ಜಾನ್ ಅಮ್ಮಣ್ಣ, ಊರಿನವರಿಗೆಲ್ಲ ಜಾನ್ ಬಾಸ್, ದನಿ ಎಲ್ಲ, ಮಗಳಿಗೆ ಮಾತ್ರ ಡ್ಯಾಡಿ. ಪಕ್ಕದವರವರ ಫ್ರೆಂಡ್ಗಳು ಹೇಳ್ಬೋದು, ಡ್ಯಾಡಿ ಹೇಳ್ಬೇಡ, ಮತ್ತೆ ನಾನು ಹೇಳಿದೆ, ಮತ್ತೆ ಯಾರು ಹೇಳುವುದು? ಪ್ಲೀಸ್ ಗಾಡ್, ನೀವು ಮಕ್ಕಳಾದ ನಂತರ ನೀವು ಮಕ್ಕಳಾಗಿ ಬೈಬಲ್ ಓದಿ. ಡ್ಯಾಡಿ ಥ್ಯಾಂಕ್ ಯು. ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಯಾರುಂಟು ಮಾಡಿದನು? ನನ್ನ ಡ್ಯಾಡಿ. ಕಮನಡ್ಡಿ ಪಕ್ಕದ, ನನ್ನ ಡ್ಯಾಡಿ, ನನ್ನ ಡ್ಯಾಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಯಾನುವೇ, ನನ್ನೊಂದಿಗಿರುವಾತನೇ. ಹಲ್ಲೆಲೂಯಾ. ಪಕ್ಕ ಟೀಚರ್ ಕೇಳಿದಾಗ ತಂದೆ ಹೆಸರಂತ ಹೇಳಿದಾಗ ಏನ್ ಹೇಳ್ತಾರೆ? ಮೌರಿಸ್ ಲೋಬೋ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಯಾನುವೇಲ್. ಅದು ಹೊರಗಿನವರಿಗೆ ಹೆಸರು, ಒಳಗಿನವರಿಗೆ ಡ್ಯಾಡಿ. ಹಲ್ಲೆಲೂಯಾ. ಸರ್ವೆಂಟ್ಗಳಿಗೆ ಆತನು ಏನಾಗಿದ್ದಾನೆ? ದನಿ, ಬಾಸ್, ಯಜಮಾನ, ಡಿಫ್ರೆಂಟ್ ಹೆಸರುಗಳು. ನಿಮಗೆ ಮಾತ್ರ ಆತನು ತಂದೆ ಆಗಿದ್ದಾನೆ. ಹಿ ಈಸ್ ಯುವರ್ ಫಾದರ್. ನೀವು ತಿರುಗಿ ದಾಸತ್ವದಲ್ಲಿ ಸೇರದಂತೆ ದಾಸನ ಭಾವವನ್ನು ಹೊಂದಿಲ್ಲ ರೀ. ಭಾವ ಅಂದ್ರೆ ಅಕ್ಕನ ಗಂಡ ಅಲ್ಲ. ಹಲ್ಲೆಲೂಯಾ. ಭಾವ ಅಂದ್ರೆ ನೇಚರ್, ದೆನ್ ಡಿವಿನಿಟಿ. ಆ ಡಿವಿನಿಟಿಯನ್ನು ಹೊಂದಿದ್ದೀರಿ. ಮಗನ ಭಾವವನ್ನು ಏನ್ ಮಾಡಿದಿರಿ? ಹೊಂದಿದ್ದೀರಿ. ಅದರಿಂದ ಅಪ್ಪ, ತಂದೆ ಎಂದು ಕರೆಯುವ ತನ್ನ ಮಗನ ಆತ್ಮವನ್ನು ನಿಮಗೆ ಕೊಟ್ಟಿದ್ದಾನೆ. ನೀವು ಮಕ್ಕಳಾಗಿದ್ದರೆ ಏನಾಗಿದ್ದೀರಿ? ಬಾಧ್ಯರಾಗಿದ್ದೀರಿ. ದೇವರಿಗೂ ಬಾಧ್ಯರಿಗೂ, ಕ್ರಿಸ್ತನೊಂದಿಗೆ ನೀವು ಬಾಧ್ಯರಾಗಿದ್ದೀರಿ. ಈಗ ಹೇಳ್ರಿ, ಭೂಮಿ ಯಾರದ್ದು? ಆತನದ್ದು. ಯಾರದ್ದು? ಸಿಂಪಲ್. ಭೂಮಿಯು ಅದರಲ್ಲಿರುವ ಸಮಸ್ತವು ಸೈತಾನದ್ದಲ್ಲ. ಅಣ್ಣ ಜಾಸ್ತಿ ಕಾಸು ಪರವಲ್ಲಿ ಒಬ್ಬರ ಸೈತಾನ. ಕೆಲವರು ಪ್ರಾರ್ಥನೆ ಮಾಡುವುದು, ದೇವರೇ ನನಗೆ ಜಾಸ್ತಿ ಕಾಸು ಬೇಡ ಸ್ವಾಮಿ, ಪ್ರೈಡ್ ಬರಲಿಕ್ಕಿದೆ, ನನಗೆ ಒಂದು ಲಿಮಿಟೆಡ್ ಕಾಸು ಕೊಟ್ರೆ ಸಾಕು. ಸ್ವಾರ್ಥಿ ನೀನು. ಸರಿ ಕೇಳು. ಪ್ರೀಸ್ ಗಾಡ್. ಬೈಬಲ್ ಹೇಳಿದಿಲ್ಲ, ಸ್ವಾಹಿತವನ್ನು ನೋಡದೆ ಪರಹಿತ ನೋಡು ಅಂತ. ಎಷ್ಟೋ ಮಂದಿ ಕಷ್ಟದಲ್ಲಿದ್ದವರು, ಬಡವರಿದ್ದಾರೆ, ದುಃಖದಲ್ಲಿದ್ದವರು, ಹಿಂಗೆ ಕೊಡ್ಲಿಕ್ಕೆ ಆಗೋದಿಲ್ವಾ? ಕೆಲವರು ಪ್ರೇಯರ್ ಮಾಡುವ ಬಹಳ ಹಂಬುಲ್ ಅಂತ ಅನಿಸ್ತಾರೆ. ಡ್ಯಾಡಿ ಬಡತನ ಆಗಲಿ ಸಿರಿತನ ಆಗಲಿ ಕೊಡಬೇಡ. ಅದು ಯಾರೋ ದೇವ ಸೇವಕ ಅಭಿಪ್ರಾಯ ಮಾತಾಡಿದ್ದು. ಕೆಲವು ಸೊಲೋಮನನ ಅಭಿಪ್ರಾಯಗಳಿವೆ, ಅದು ನಿಮಗೆ ಅಪ್ಲೈ ಮಾಡಬೇಡ್ರಿ. ಸೊಲೋಮನ ಕೆಲವು ಅಭಿಪ್ರಾಯವನ್ನು ಮಾತಾಡಿದ. ನಾನು ಲೋಕದಲ್ಲಿ ಒಂದು ದುರ್ದಶೆಯನ್ನು ನೋಡಿದೆ, ಯಾಕಂದ್ರೆ ಅವನಿಗೆ 1000 ಹೆಂಡತಿಯರಿಂದ ಕಿರಿಕಿರಿ ಸಹಿಸಲಿಕ್ಕೆ ಆಗಲಿಲ್ಲ. ಕಡೆಗೆ ಹೇಳಿಬಿಟ್ಟ, 1000 ಪುರುಷರಲ್ಲಿ 1000 ಪುರುಷಗಳಲ್ಲಿ ಒಬ್ಬನಾದರೂ ಒಬ್ಬನು ಸತ್ಪುರುಷನು ಸಿಗ್ಬಹುದು, ಆದರೆ 1000 ಸ್ತ್ರೀಯರಲ್ಲಿ ಒಬ್ಬನು ಕೂಡ ಇಲ್ಲ ಅಂತ. ಅದು ಅವನ ಸ್ಟೇಟ್ಮೆಂಟ್. ನಿಮ್ಮ ಹೆಂಡತಿಯ ಮೇಲೆ ಒತ್ತಬೇಡ್ರಿ ಅದನ್ನು. ಹೇಳ್ರಿ, ನನ್ನ ಹೆಂಡತಿಯು ಗುಣವತಿಯಾದ ಸತಿಯಾಗಿದ್ದಾಳೆ, ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವವಳು, ಮುಂಜಾನೆ ಎದ್ದು ಬ್ರೇಕ್ಫಾಸ್ಟ್ ಮಾಡುವವಳು, ಆಕೆ ಆಲಸ್ಯವಾಗಿ ಕೂತ್ಕೊಳ್ಳದೆ ಬಿಸ್ನೆಸ್ ಮಾಡುವವಳು. ಇದೇ ಬೈಬಲಲ್ಲಿ 31ನೇ ಅಧ್ಯಾಯದಲ್ಲಿ ಪ್ರಿಯರೇ, ಆಕೆ ಬಿಸ್ನೆಸ್ ಸ್ತ್ರೀ.
ಆಕೆ ಕಾಲ ಮೇಲೆ ಕಾಲ ಹಾಕಿ ಖಾओ पियो मजा मरो मेरा है ಗಂಡ. ಮನೆ ಕೆಲಸಗಳನ್ನೆಲ್ಲ ನೋಡುವಳು ನನ್ನ ಹೆಂಡತಿ ಆಗಿ. ಹಲ್ಲೆಲೂಯಾ. ಅನೇಕ ಮಂದಿ ಸ್ತ್ರೀಯರನ್ನು ನೋಡಿದ್ದೇನೆ ನನ್ನ ಸೇವೆಯ ಅನುಭವದಲ್ಲಿ. ರಶ್ಮಿ ನಿನ್ನ ಹಾಗೆ ಮಾತ್ರ ನೋಡಲಿಲ್ಲ. ದಿಸ್ ಇಸ್ ಟ್ರೂತ್. ನನ್ನ ಹೆಂಡತಿಗೆ ಮೇಲೆ ಇಡುವುದಲ್ಲ, ಹಾರ್ಟ್ಫುಲ್ ನಾನು ಹೇಳ್ತಾ ಇದ್ದೆ. ಆಕೆ ಮನೆಯ ಜವಾಬ್ದಾರಿಯನ್ನು ಎಲ್ಲವನ್ನು ನೋಡ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ, ಬೈಬಲನ್ನು ಮಿಕ್ಸ್ ಮಾಡಿ ಓದಬೇಡ್ರಿ. ಸೊಲೊಮೋನನು ಕೆಲವು ಅನುಭವಗಳನ್ನು ಹೇಳ್ತಾನೆ, ಅದನ್ನು ಅಪ್ಲೈ ಮಾಡಬೇಡ್ರಿ. ಲೋಕದಲ್ಲಿ ಒಂದು ದುರ್ದಶೆಯನ್ನು ನೋಡಿದ್ದೇನು, ಹಿಂಸಕರಿಗೆ ಬಹು ಹಿಂಸೆ, ಸಂತೈಸುವವರೇ ಇಲ್ಲ. ಇದರಿಂದ ನಾನು ತಿಳಿದುಕೊಂಡೆ, ಬದುಕಿರುವವರಿಗಿಂತ ಸತ್ತವರೇ ಲೇಸು ಅಂತ ತಿಳಿದುಕೊಂಡೆ. ಸೊಲೊಮೋನನ ಪ್ರಾರ್ಥನೆ ಅದು ಸರಿ. ಯಾಕೆ ಗೊತ್ತಾ? ಸೊಲೊಮೋನನು ಬಾರ್ನ್ ಅಗೇನ್ ಆಗಲಿಲ್ಲ. ಸೊಲೊಮೋನನ ಒಳಗೆ ಕಂಫೋರ್ಟರ್ ಇರಲಿಲ್ಲ. ದೇರ್ ವಾಸ್ ನೋ ಕಂಫೋರ್ಟರ್, ನೋ ಹೋಲಿ ಸ್ಪಿರಿಟ್ ಇನ್ಸೈಡ್ ಸ್ಪಿರಿಟ್. ಯೇಸು ಸ್ವಾಮಿ ಹೇಳಿದ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಐ ವಿಲ್ ಸೆಂಡ್ ಅನದರ್ ಕಂಫೋರ್ಟರ್. ನೀವು ಯಾವತ್ತೂ ಹೇಳ್ಬೇಡ್ರಿ ನಮಗೆ ಸಂತೈಸುವವರು ಯಾರಿಲ್ಲ. ಕಮಾನ್ ಹೇಳ್ರಿ, ನಾನು ಪವಿತ್ರಾತ್ಮನ ಮೂಲಕ ಸಂತೈಸಲ್ಪಟ್ಟಿದ್ದೇನೆ. ಎಲ್ಲರೂ ಹೇಳ್ರಿ, ನಾನು ಪವಿತ್ರಾತ್ಮನ ಮೂಲಕ ಸಂತೈಸಲ್ಪಟ್ಟಿದ್ದೇನೆ, ಬಲ ಹೊಂದಿದ್ದೇನೆ, ಆಧರಿಸಲ್ಪಟ್ಟಿದ್ದೇನೆ. ಯಾ 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 ಕಮಾನ್. ಸ್ಕ್ರಿಪ್ಚರ್ಗಳನ್ನು ಡಿವೈಡ್ ಮಾಡಿ ಓದಲಿಕ್ಕೆ ಕಲಿಯಿರಿ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡಿ ಕಲಬೆರಕೆ ಮಾಡಬೇಡ್ರಿ. ಕೆಲವೊಂದು ಅವರು ಪ್ರಾರ್ಥನೆಗಳು ಮಾಡಿದ್ದು ಸರಿ. ದಾವೀದ ಪ್ರಾರ್ಥನೆ ಮಾಡಿದ, ದೇವರೇ ಅವರ ಹಲ್ಲನ್ನು ಮುರಿ, ಅವರ ಸೊಂಟದ ಕೀಲು ತಪ್ಪಿ ಹೋಗಲಿ. ನೀವು ಕೀರ್ತನೆ ಓದಿ ವಿಶ್ವಾಸಿಗಳು ಆ ಪ್ರಾರ್ಥನೆ ಮಾಡಬೇಡ್ರಿ. ನಿಮ್ಮ ಕೀಲು ತಪ್ಪಲಿಕ್ಕಿದೆ. ಯಾವತ್ತೂ ಹೇಳ್ಬೇಡ್ರಿ ಕರ್ತನೆ ಅವರಿಗೆ ಜಿಲಾಬ್ ಶುರು ಆಗಲಿ, ಫಸ್ಟ್ ನಿನಗೆ ಶುರು ಆಗುವುದು. ಲಿಸನ್ ಲಿಸನ್ ಲಿಸನ್. ಯಾಕೆ? ಅವರು ಮಾಡಿದ ಪ್ರಾರ್ಥನೆ ಅದು ಕರೆಕ್ಟ್ ಆಗಿತ್ತು. ಯಾಕೆ ಗೊತ್ತಾ? ಅವರು ಧರ್ಮಶಾಸ್ತ್ರದ ಅನುಸಾರವಾಗಿ ಪ್ರಾರ್ಥನೆ ಮಾಡಿದರು. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಹೇಳಿದ, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ. ಆದರೆ ನಾನು ನಿಮಗೆ ಹೇಳ್ತೇನೆ, ವೈರಿಗಳನ್ನು ಪ್ರೀತಿಸಿರಿ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಶಪಿಸುವವರನ್ನು ಆಶೀರ್ವದಿಸಿರಿ, ತಪ್ಪದೆ ಆಶೀರ್ವದಿಸಿರಿ. ಅಪಕಾರ ಮಾಡುವವರಿಗೆ ಉಪಕಾರವನ್ನು ಮಾಡಿ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಪಾಸ್ಟರ್ ಜಾನ್ ಏನಾಗಿದ್ದಾನೆ? ಇಲ್ಲಿ ಬನ್ನಿ ಪಾಸ್ಟರ್ ಜಾನ್, ಕಮಾನ್. ಇವರು ಯಾರು? ದೇವರಿಂದ ಹುಟ್ಟಿದವರು, ರೈಟ್? ಇವನಿಗೆ ಎಂತ ಆಶೀರ್ವಾದಗಳಿವೆ ಇವನ ಮೇಲೆ? ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದದ ಆತ್ಮನು ನಂಬಿಕೆಯ ಮೂಲಕ ಈತನ ಮೇಲೆ ಇದೆ, ರೈಟ್? ಈತನ ಏನಾಗಿದ್ದಾನೆ? ಆಶೀರ್ವದಿಸಲ್ಪಟ್ಟಿದ್ದಾನೆ. ಇವನಿಗೆ ವಾಗ್ದಾನ ಇದೆ ಏನು? ನೀನು ಆಶೀರ್ವಾದ ನಿಧಿ ಆಗಿದ್ದಿ. ನಿನ್ನನ್ನು ಆಶೀರ್ವದಿಸುವವರು ಆಶೀರ್ವದಿಸಲ್ಪಡುವವರು, ನಿನ್ನನ್ನು ಶಪಿಸುವವರು ಶಪಿಸಲ್ಪಡುವವರು, ನಿನ್ನ ಮುಖಾಂತರ ಎಲ್ಲ ಜಾತಿ ಕುಲ ಭಾಷೆಯ ಜನರು. ಈಗ ನಾನು ಇವರಿಗೆ ಬರ್ತೇನೆ, ಶಪಿಸುವವರು ಶಪಿಸಲ್ಪಡು, ರೈಟ್? ಇವನ ಸೊಂಟ ಮುರಿಯಲಿ, ರಿಟರ್ನ್. ಇವನು ಧರ್ಮಶಾಸ್ತ್ರದಲ್ಲಿಲ್ಲ ರೀ, ಇವನು ಕೃಪೆಯಲ್ಲಿದ್ದಾನೆ. ಹಲ್ಲೆಲೂಯಾ. ನಾನೀಗ ಜೀವಿಸುವಂಥದ್ದು ಕೃಪೆಯಲ್ಲಿ. ನಾನು ಹಲ್ಲು ಮುರಿಯುವ ಬಿಸ್ನೆಸ್ ಅಲ್ಲಿ ಇರುವಂಥದ್ದಲ್ಲ, ಸೊಂಟ ಮುರಿಯುವ ಬಿಸ್ನೆಸ್ ಇರುವಂತಲ್ಲ. ಸರಿ ಇಲ್ಲದ ಸೊಂಟಗಳನ್ನು ಸರಿ ಮಾಡುವುದು, ಸರಿ ಇಲ್ಲದ ಹಲ್ಲುಗಳನ್ನು ಸರಿ ಮಾಡುವುದು, ಬಿದ್ದವರನ್ನು ಹೇಳುವುದು, ಆ ಕಿಂಗ್ಡಮ್ ಅಲ್ಲಿ ನಾನು ಫಂಕ್ಷನ್ ಆಗ್ತಾ ಇದ್ದೇನೆ. ಚೇಂಜ್ ಯುವರ್ ಮೆಂಟಾಲಿಟಿ. ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡಿ ಓದಬೇಡ್ರಿ. ಕೆಲವರು ಕೀರ್ತನೆ ಹೋಗ್ತಾರ, ಯಾನ್ಲೊಂಜಿ ದಾವಿದೆ, ಜಾಗ್ರತೆ ಬೆರ್ಷಬ ಸೈಡ್ ರುಪ್ಪೋಲು,
ನೀನು ಯೇಸುವಿನ ಹಾಗೆ. ಹಲ್ಲೆಲೂಯಾ. ಅವರೊಟ್ಟಿಗೆ ಇವರೊಟ್ಟಿಗೆ ಕಂಪೇರ್ ಮಾಡಬೇಡ್ರಿ. ನಾನೊಂದು ಒಬ್ಬ ಸೇವಕ ಪ್ರಾರ್ಥನೆ ಮಾಡಿದಂತೆ, ದೇವರೇ ನನಗೆ ಅಬ್ರಾಹ್ಮನ ಹಾಗೆ ಮಾಡು ಸ್ವಾಮಿ. ದೇವರು ಹೇಳಿದಂತೆ, ಮಗನೇ, ಅಬ್ರಾಹ್ಮನ ತನ್ನ ಹೆಂಡತಿಗೆ ಸುಳ್ಳು ಹೇಳಿ ಅಭಿಮೇಲಕ ಕೊಂಡೋದ, ನಿನ್ನ ಹೆಂಡತಿ ಹೋಗ್ಬೇಕಾ? ಬೇಡ. ದೇವರೇ ನನಗೆ ದಾವೀದನ ಹಾಗೆ ಮಾಡು. ಜಾಗ್ರತೆ ಮಗ, ಬೆರ್ಷೆಬನನ್ನು ನೋಡಿ ಪೆಟ್ಟದಿಂದ 1 ವರ್ಷ ಕಡೆಗೆ ಹೇಳಿದ, ಕರ್ತನೆ ನನ್ನನ್ನು ಯೇಸುವಿನ ಹಾಗೆ ಮಾಡು. ಹಲ್ಲೆಲೂಯಾ. ಅವನಲ್ಲಿ ಯಾವ ದೋಷ ಇಲ್ಲ, ಅವನಲ್ಲಿ ಯಾವ ವೀಕ್ನೆಸ್ ಇಲ್ಲ. ಹಿ ಈಸ್ ಪರ್ಫೆಕ್ಟ್. ಹಲ್ಲೆಲೂಯಾ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗೇ ನೀವು ಭೂಲೋಕದಲ್ಲಿದ್ದೀರಿ. ಹಲ್ಲೆಲೂಯಾ. ಪ್ರೇಯರ್ ಮಾಡುವಾಗ ಸರಿಯಾಗಿ ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ಒಟ್ಟಾರೆ ಅವನಾಗೆ ಮಾಡು ದೇವರೇ, ಇವನಾಗೆ ಮಾಡು ದೇವರು ಅಂತ ಹೇಳ್ಬಿಡ್ರಿ. ದೇವರಿಗೆ ಒಂದೇ ಒಂದು ರೋಷನ್ ಲೋಬು ಬೇಕು, ದೇವರಿಗೆ ಒಂದೇ ಬೆನ್ನಿ ಬೇಕು, ದೇವರಿಗೆ ಒಂದೇ ಒಂದು ಕ್ರಿಸ್ ಬೇಕು, ದೇವರಿಗೆ ಒಂದೇ ಒಂದು ರಾಂಬಾಬು ಬೇಕು, ನಾನು ಬೇಕು, ಪಾಸ್ಟರ್ ಜಾನ್ ಅಮ್ಮಣ್ಣ ಬೇಕು. ಯಾವಾಗ ನೀವು ರೆವಲೇಷನ್ ತೆಗೆದುಕೊಳ್ಳುತ್ತೀರಿ ಆಗ ನೀವು ಹಲ್ಲೆಲೂಯಾ ಬೈಬಲಲ್ಲಿ ಇದ್ದದ್ದನ್ನು ನೋಡಿ ಮಾತಾಡುತ್ತೀರಿ. 2010 ನನ್ನ ಯೂತ್ ಮೀಟಿಂಗ್ ಇಟ್ಟರು. ಒಬ್ಬ ಹೇಳಿದ, ನೀವು ಪಾಸ್ಟರ್ ಕ್ರಿಸ್ ಆಗೇ ಮಾತಾಡ್ತಾ ಇದ್ದೀರಿ. ನಾನು ಹೇಳ್ತೀನಿ, ಕ್ರಿಸ್ ಅಂದ್ರೆ ಯಾರು ಗೊತ್ತಿಲ್ಲ ಮಾರೆ, ನಾನು ಕೇಳಲೂ ಇಲ್ಲ. ನೆಕ್ಸ್ಟ್ ಮೊನ್ನೆ ನಾನು ಬಾಂಬೆಗೆ ಹೋದೆ, ನೀವು ಆಂಡ್ರೂ ಮಕ್ ಹಾಗೇ ಮಾತಾಡಿದೆ. ನಾನು ಸ್ಪಿರಿಟ್ ಸೋಲ್ ಬಾಡಿಯ ಬಗ್ಗೆ ಮಾತಾಡಿದ್ದೆ, ಯಾಕಂದ್ರೆ ಅವರು ಆಂಡ್ರೂ ಮಕ್ನ ಬೈಬಲ್ ಕಾಲೇಜಲ್ಲಿ ಇದ್ದಾರಂತೆ, ಅಲ್ಲಿ ಕಾಲೇಜ್ ಡೈರೆಕ್ಟರ್ ಆಗಿ. ಹೌದು. ನೆಕ್ಸ್ಟ್ ಮೊನ್ನೆ ರಾಂಬಾಬು ಸಭೆ ಬಂದಿದ್ದ, ಅವನು ಹೇಳಿದೆ, ಇವರು ರಾಂಬಾಬಾಗೇ ಮಾತಾಡ್ತಾರೆ ಬೆಂಗಳೂರಿನಲ್ಲಿ. ಅಯ್ಯೋ, ಪಾಸ್ಟರ್ ಕ್ರಿಸ್ ಯೇಸುನಾಗೆ ಮಾತಾಡುತ್ತಾನೆ, ರಾಂಬಾಬು ಯೇಸುನಾಗೆ ಮಾತಾಡುತ್ತಾನೆ, ಆಂಡ್ರೂ ಉಮಕ್ ಯೇಸುನಾಗೆ ಮಾತಾಡುತ್ತಾನೆ, ರೋಷನ್ ಲೋಬ ಕೂಡ ಯೇಸುನಾಗೆ ಮಾತಾಡುತ್ತಾನೆ. ಇಡೀ ಇದನ್ನ ತಲೆಯಲ್ಲಿ ತಿರುಗಿಸ್ಬೇಡ್ರಿ, ಅವನಾಗೆ ಮಾತಾಡ್ತಾನೆ, ಇವನಾಗೆ ಮಾತಾಡ್ತಾನೆ ಅಂತ. ಒಬ್ಬೊಬ್ಬರದ್ದು ಮೆಸೇಜ್ ನೋಡಿ, ಒಟ್ಟು ಸೇರಿ ನಾವು ಯೇಸುನಾಗೆ ಮಾತಾಡ್ತಾ ಇದ್ದೇವೆ. ಬೈಬಲ್ ಹೇಳುವುದಿಲ್ವಾ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮೆಲ್ಲರ ಅಭಿಪ್ರಾಯ ಒಂದೇ ಇರಬೇಕು. ದೇರ್ ಇಸ್ ನೋ ಡಿವಿಷನ್ ಅಮಾಂಗ್ ಯು. ಹೇಳಿ ಒನ್ ವಿಷನ್, ಹೇಳ್ರಿ ಒಂದೇ ಗುರಿ. ಸಿಂಪಲ್. ಹೇಳಿ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನಾವು ಭೂಲೋಕದಲ್ಲಿದ್ದೇವೆ. ಇಡೀ ದಿನ ಅವನಾಗೆ ಮಾತಾಡ್ತಾನೆ, ಇವನಾಗೆ ಮಾತಾಡ್ತಾನೆ. ಒಂದು ದಿನ ಆದರೂ ಕೆಲವರು ಹೇಳುವುದುಂಟ ಯೇಸುನಾಗೆ ಮಾತಾಡ್ತಾನಂತ. ನಾವಿರುವುದು ಮ್ಯಾನ್ ಆಫ್ ಗಾಡ್ ಅನ್ನು ಫಾಲೋ ಮಾಡಲಿಕ್ಕೆ ಅಲ್ಲ, ನಾವಿರುವುದು ಯೇಸುವನ್ನು ಫಾಲೋ ಮಾಡಲಿಕ್ಕೆ. ನಾವು ಯೇಸುವನ್ನು ಕಾಪಿ ಮಾಡಲಿಕ್ಕೆ ಇರುವುದು. ಒಬ್ಬ ವ್ಯಕ್ತಿ ಯೇಸುವನ್ನು ಕಾಪಿ ಮಾಡುವುದಾದರೆ ಅವನೊಟ್ಟಿಗೆ ನಾನು ಕಾಪಿ ಮಾಡುತ್ತೇನೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲ ಹೇಳ್ತದೆ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ. ಇದೇ ಬೈಬಲಲ್ಲಿ. ನಾನು ಕ್ರಿಸ್ತನನ್ನು ಇಮಿಟೇಟ್ ಮಾಡಿದ ಹಾಗೆ ನೀವು ನನ್ನನ್ನು ಇಮಿಟೇಟ್ ಮಾಡ್ರಿ. ಅವನು ಹೇಳಿಲ್ಲ ನೀವು ನನ್ನನ್ನು ಇಮಿಟೇಟ್ ಮಾಡ್ರಿ ಅಂತ. ಹಲ್ಲೆಲೂಯಾ. ನಾನು ಕ್ರಿಸ್ತನನ್ನು ಇಮಿಟೇಟ್ ಮಾಡ್ತಾ ಇದ್ದೇನೆ. ಹೇಳಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ಪ್ರೇಸ್ ಗಾಡ್. ನಾವು ಒಂದೇ ರೀತಿ ನೋಡ್ತೇವೆ. ಪಕ್ಕದಲ್ಲಿ ಹೋಗೋದು ಜಿಂಕೆ ಓಡ್ತಾ ಇದೆ. ಇವರು 4 ಮಂದಿ ಒಂದೇ ರೀತಿ ನೋಡಿದ್ರು ಜಿಂಕೆಯನ್ನು. ಏನ್ ಹೇಳ್ತಾರೆ? ಹಿಂದಿನ ಕುರ್ಚಿಯವರು ನಾಯಿ ಹೊಡಿದು ನೋಡಿದ್ರು, ಅವರೇನ್ ಹೇಳ್ತಾರೆ? ಇವರು ಮತ್ತು ಅವರ ಮಧ್ಯೆ ಆರ್ಗ್ಯುಮೆಂಟ್ ಆಗ್ತದೆ. ಅವರು ಹೇಳ್ತಾರೆ, ಇಲ್ಲ